ನಗರದಲ್ಲಿ ಇವತ್ತಿನ ದಿವಸ ಕರ್ನಾಟಕ ರಕ್ಷಣಾ ವೇದಿಕೆ ಬೆಳಗಾವಿ ಜಿಲ್ಲಾ ಘಟಕವು ಇವರು ಹಮ್ಮಿಕೊಂಡಂಥ ಕನ್ನಡ ದೀಕ್ಷೆ ಪ್ರತಿಜ್ಞೆ ಸ್ವೀಕಾರ ಸಮಾರಂಭದಲ್ಲಿ ಈ ಒಂದು ಭವ್ಯವಾದ ಕಾರ್ಯಕ್ರಮದಲ್ಲಿ ವೇದಿಕೆ ಮೇಲೆ ಆಸೀನರಾಗಿರುವಂಥ ಶ್ರೀ 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 ಚಂದ್ರಶೇಖರ್ ಶಿವಾಚಾರ್ಯ ಮಹಾಸ್ವಾಮಿಗಳು, ಶ್ರೀ ಗುರು ಶಾಂತೇಶ್ವರ ಸಂಸ್ಥಾನ ಹಿರೇಮಠ ಹುಕ್ಕೇರಿ ಇವರ ಪಾದಕ್ಕೆ ನಮಸ್ಕರಿಸಿ, ಅದೇ ರೀತಿ ಇನ್ನೊಬ್ಬರು ಪೂಜ್ಯರಾದಂಥ ಶ್ರೀ ಪ್ರಭು ಚನ್ನಬಸವ ಸ್ವಾಮೀಜಿಗಳು ಅತನಿ ಇವರ ಪಾದಕ್ಕೆ ಕೂಡ ನಮಸ್ಕರಿಸಿ, ಅದೇ ರೀತಿ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂಥ ಶ್ರೀ ಟಿ ಎ ನಾರಾಯಣಗೌಡರು, ರಾಜ್ಯಾಧ್ಯಕ್ಷರು ಕರ್ನಾಟಕ ರಕ್ಷಣಾ ವೇದಿಕೆ, ಅದೇ ರೀತಿ ಇನ್ನೊಬ್ಬರು ನಮ್ಮ ಜಿಲ್ಲಾಧ್ಯಕ್ಷ ಅಂತ ದೀಪಕ್ ಗುಡ್ನಟ್ಟವರಾಗಿರ್ಬೋದು, ಸುರೇಶ್ ಅವರಾಗಿರ್ಬೋದು, ವೇದಿಕೆ ಮೇಲೆ ಆಸೀನರಾಗಿರುವಂಥ ಅನೇಕ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಿದ್ದಾರೆ. ಅದೇ ರೀತಿ ಇಲ್ಲಿ ಉಪಸ್ಥಿರುವಂಥ ಅನೇಕ ಕರ್ನಾಟಕ ರಕ್ಷಣಾ ವೇದಿಕೆ ಎಲ್ಲ ಪದಾಧಿಕಾರಿಗಳಾಗಿರ್ಬೋದು, ಇಲ್ಲಿ ಬಂದಂಥ ಎಲ್ಲ ಕನ್ನಡದ ಅಭಿಮಾನಿಗಳಿಗೆ ತಮ್ಮೆಲ್ಲರಿಗೂ ಹೃದಯಪೂರ್ವಕ ಅಭಿನಂದನೆ ಸಂದರ್ಭದಲ್ಲಿ ತಿಳಿಸುತ್ತೇನೆ. ಇವತ್ತು ಭಾಳಷ್ಟು ಉತ್ಸಾಹಪೂರ್ವಕವಾಗಿ ಕರ್ನಾಟಕ ರಕ್ಷಣಾ ವೇದಿಕೆಯ ಎಲ್ಲ ಒಂದು ಪದಾಧಿಕಾರಿಯಾಗಿರ್ಬೋದು, ಯುವಕರಾಗಿರ್ಬೋದು, ಈ ಕನ್ನಡ ದೀಕ್ಷೆ ಕಾರ್ಯಕ್ರಮವನ್ನು ಅತಿ ಯಶಸ್ವಿಯಾಗಿ ತಾವೆಲ್ಲರೂ ಇವತ್ತು ಮಾಡಿದ್ದೀರ. ಕನ್ನಡ ಅಭಿಮಾನವನ್ನು ಇಟ್ಕೊಂಡು, ಕನ್ನಡ ಯಾಕಂದರೆ ಒಂದು ಪುರಾತನದ ಭಾಷೆ, ಸಾವಿರಾರ ಇತಿಹಾಸ ಹೊಂದಿರುವಂಥ ಭಾಷೆಯನ್ನು ನಾವೆಲ್ಲರೂ ಇವತ್ತು ಅಭಿಮಾನವನ್ನು ಇಟ್ಕೊಂಡು ಅದನ್ನಗೋಸ್ಕರ ನಮ್ಮ ನೆಲ ಜಲ ವಿಷಯ ಬಂದಾಗ ಯಾವತ್ತಿದ್ರೂ ಕೂಡ ಕನ್ನಡ ರಕ್ಷಣಾ ವೇದಿಕೆ ಮುಂದಾಳತ್ವವನ್ನು ವಹಿಸಿ ಆ ನೆಲವನ್ನು ರಕ್ಷಣೆ ಮಾಡುವಂಥ ಕೆಲಸ ಯಾವತ್ತಿದ್ರೂ ಮಾಡ್ಕೋತ ಬಂದಿದೆ. ಮುಂದೆ ಕೂಡ ಯಾವತ್ತಿದ್ರೂ ಒಂದು ಬರೀ ಸಂಘಟನೆಗೆ ಸೀಮಿತವಾಗದೆ ಬೀದಿ ಬೀದಿಗೆ ಹಿಡಿದು ಹೋರಾಟ ಮಾಡೋ ಮುಖಾಂತರ ಇವತ್ತು ನಮ್ಮ ಹಕ್ಕುಗಳನ್ನು ರಕ್ಷಣೆ ಮಾಡುವಂಥ ಕೆಲಸ ಇವತ್ತು ಕನ್ನಡ ರಕ್ಷಣಾ ವೇದಿಕೆ ಮಾಡ್ತಾಯಿದೆ. ಅದಕ್ಕೆ ತಮ್ಮೆಲ್ಲರಿಗೂ ಆ ಒಂದು ನಿಟ್ಟಿನಲ್ಲಿ ಇದೇ ರೀತಿ ಎಲ್ಲ ಇನ್ನೂ ಹೆಚ್ಚಿನ ಸಂಘಟನೆ ಮಾಡಿ ಜಿಲ್ಲಾ ಮಟ್ಟದಲ್ಲಿ, ಈಗಾಗಲೇ ತಾಲೂಕು ಮಟ್ಟದಲ್ಲಿ, ಗ್ರಾಮ ಮಟ್ಟದಲ್ಲಿ ಕೂಡ ಕರ್ನಾಟಕ ರಕ್ಷಣಾ ವೇದಿಕೆ ಘಟಕಗಳು ಇದ್ದಾವೆ. ಅದಕ್ಕೆ ಸಕ್ರಿಯವಾಗಿ ಎಲ್ಲ ಪದಾಧಿಕಾರಿಗಳು ಎಲ್ಲ ಕೆಲಸ ಮಾಡ್ತಾಯಿದ್ದಾರೆ. ಅದಕ್ಕೆ ಮುಂದಿನ ದಿನ ಕೂಡ ಯಾವುದೇ ಒಂದು ಕಾರ್ಯ ಬಂದರೂ ಕೂಡ ತಾವೆಲ್ಲರೂ ಇದೇ ರೀತಿ ಸಂಘಟನೆಯನ್ನು ಮಾಡ್ರಂತ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಈ ಸಂದರ್ಭದಲ್ಲಿ ಹೇಳುತ್ತಾ, ಇವತ್ತು ಮೆರವಣಿಗೆ ಮಾಡೋ ಮುಖಾಂತರ ತಾವು ಇವತ್ತು ಬೆಳಗಾವಿ ನಗರದಲ್ಲಿ ಇವತ್ತು ಬಹುಶಃ ಡೇಟ್ ಅಕ್ಟೋಬರ್ 12 ಇದೆಯೋ ಅಥವಾ ನವೆಂಬರ್ 1 ಇದೆಯೋ ಅಂತ ಒಂದು ವಾತಾವರಣ ತಾವೆಲ್ಲರೂ ಕರ್ನಾಟಕ ರಕ್ಷಣಾ ವೇದಿಕೆಯವರು ವಾತಾವರಣ ಮಾಡಿದ್ದೀರ. ಅದಕ್ಕೆ ತಮ್ಮೆಲ್ಲರಿಗೂ ಧನ್ಯವಾದ ಹೇಳ್ತಾ, ಇವತ್ತು ಬಹುಶಃ ತಂದೆ ಸತೀಶ್ ಅವ್ರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಬರಬೇಕಾಗಿತ್ತು. ಆದರೆ ಅನಿವಾರ್ಯ ಕಾರಣಗಳಂತ ಅವ್ರು ಗೋಕಾಕದಲ್ಲಿ ಕಾರ್ಯಕ್ರಮ ಇರೋ ಕಾರಣಕ್ಕಾಗಿ ಅವ್ರು ಬರೋಕ್ಕಾಗಿಲ್ಲ. ಅದು ಸದಾ ಕರ್ನಾಟಕ ರಕ್ಷಣಾ ವೇದಿಕೆಯವರ ಸಂಘಟನೆ ನಿಲ್ಲುವಂಥ ಕಾರ್ಯ ಅವರು ಮಾಡ್ತಾರಂತ ಈ ಸಂದರ್ಭದಲ್ಲಿ ಅವ್ರ ಪರವಾಗಿ ನಾನು ಸಂದೇಶವನ್ನು ಈ ಸಂದರ್ಭದಲ್ಲಿ ಕೊಡಲಿಕ್ಕೆ ಬಯಸುತ್ತೇನೆ. ಅದಕ್ಕೆ ಬಹುಶಃ ಇವತ್ತು ಹುಟ್ಟೋದು ಆಕಸ್ಮಿಕ, ಸಾವು ಖಚಿತ ಅಂತ ಹೇಳ್ತಾರೆ. ಅದಕ್ಕೆ ಆ ನಿಟ್ಟಿನಲ್ಲಿ ಜೀವನ ಮತ್ತು ಸಾವಿನ ನಡುವೆ ಯಾವ ರೀತಿ ನಾವು ನಮ್ಮ ನಾಡಿಗೆ ಕೊಡುಗೆಯನ್ನು ಕೊಡ್ತೇವೆ, ನಮ್ಮ ದೇಶಕ್ಕೆ, ನಮ್ಮ ಸಮಾಜಕ್ಕೆ ಯಾವ ರೀತಿ ಒಳ್ಳೆ ದಿಕ್ಕಿನಲ್ಲಿ ಹೋಗುವಂಥ ಕೆಲಸ ಮಾಡ್ತೇವೆ, ಅದರಿಂದ ನಾವೆಲ್ಲರೂ ಗುರುತಿಸ್ಕೊಳ್ತೇವೆ. ಅದಕ್ಕೆ ಬಹುಶಃ ಈ ಒಂದು ಜೀವನದಲ್ಲಿ ನಮಗೆ ಕನ್ನಡ ನಾಡಿನಲ್ಲಿ, ಬೆಳಗಾವಿ ನಾಡಿನಲ್ಲಿ ನಮ್ಮೆಲ್ಲರೂ ಹುಟ್ಟಿದ್ದು ನಮ್ಮೆಲ್ಲರ ಸೌಭಾಗ್ಯ ಅಂತ ನಾವೆಲ್ಲರೂ ಭಾವಿಸ್ಕೊಳ್ಬೇಕು. ಅದಕ್ಕೆ ತಮ್ಮೆಲ್ಲರಿಗೂ ಆ ನಾಡಿನ ರಕ್ಷಣೆಗೋಸ್ಕರ ನಾವೆಲ್ಲರೂ ಕೆಲಸ ಕಾರ್ಯವನ್ನು ಮಾಡೋಣ. ಇವತ್ತು ಕಿತ್ತೂರು ರಾಣಿ ಚೆನ್ನಮ್ಮ ಅವರಾಗಿರ್ಬೋದು, ಸಂಗೊಳ್ಳಿ ರಾಯಣ್ಣವರ ಒಂದು ಜನಿಸಿದಂಥ ಹೋರಾಟ ಮಾಡಿದಂಥ ನಾಡು. ಅದಕ್ಕೆ ಹತ್ತಿರಲ್ಲಿ ನಾವೆಲ್ಲರೂ ಹುಟ್ಟಿದ್ದಕ್ಕೆ ನಮ್ಮೆಲ್ಲರಿಗೂ ಹೆಮ್ಮೆ ಇದೆ. ಅದಕ್ಕೆ ತಾವೆಲ್ಲರೂ ಕರ್ನಾಟಕ ರಕ್ಷಣಾ ವೇದಿಕೆಯವರು ಎಲ್ಲರೂ ಒಳ್ಳೆ ಕೆಲಸನ ಮಾಡ್ತಾರೆ. ಇದೇ ರೀತಿ ಎಲ್ಲ ತಾವೆಲ್ಲರೂ ಮಾಡ್ಕೋತ ಹೋಗ್ರಿ. ಆ ಒಂದು ನಿಟ್ಟಲ್ಲಿ ಸದಾ ತಮ್ಮ ಜೊತೆಗೆ ಬೆನ್ನೆಲುಬಾಗಿರುವಂಥ ಕೆಲಸ ನಾವು ಕೂಡ ಮಾಡ್ತೇವೆ. ಕರ್ನಾಟಕ, ಯಾಕಂದರೆ ಬೆಳಗಾವಿ ನಗರದಲ್ಲಿ ಕರ್ನಾಟಕ ರಾಜ್ಯೋತ್ಸವ ದಿವಸ ಲಕ್ಷಾಂತರ ಜನರು, ಕನ್ನಡದ ಅಭಿಮಾನ ಇಟ್ಟಂಥ ಲಕ್ಷಾಂತರ ಯುವಕರು ಅಲ್ಲಿ ಬಂದು ಕಾರ್ಯಕ್ರಮವನ್ನು ಮಾಡ್ತಾರೆ. ಯಾವ ರೀತಿ ಮೈಸೂರದ ದಸರಾ ನೋಡ್ಬೇಕಂದ್ರೆ ನಾವೆಲ್ಲರೂ ಮೈಸೂರು ಹೋಗ್ಬೇಕಂತ ಏನು ಹೇಳ್ತಾರೆ, ಕರ್ನಾಟಕ ರಾಜ್ಯೋತ್ಸವ ನೋಡ್ಬೇಕಂದ್ರೆ ಎಲ್ಲ ರಾಜ್ಯದಲ್ಲಿ ನೋಡ್ಬೇಕಂದ್ರೆ ಅದು ಬೆಳಗಾವಿ ನಗರಕ್ಕೆ ಬರಬೇಕಂತ ಒಂದು ಏನು ಪ್ರಸಿದ್ಧವಂಥ ವಾಕ್ಯ ಇದೆ. ಅದಕ್ಕೆ ನಾವೆಲ್ಲರೂ ಸೇರ್ಕೊಂಡು ಅದನ್ನ ಕಾರ್ಯಕ್ರಮ ಯಶಸ್ವಿಯಾಗಿ ಪ್ರತಿ ವರ್ಷ ಮಾಡ್ತೀರ. ಅದಕ್ಕೆ ಕನ್ನಡ ಇರುವಂಥ ಅಭಿಮಾನ ಇದೇ ರೀತಿ ಇರಲಿ. ಹೆಚ್ಚಾನೆಚ್ಚು ನಮ್ಮ ಯುವಕರಿಗೆ, ಮುಂದಿನ ಬರುವಂಥ ಪೀಳಿಗೆಗೆ ಶಿಕ್ಷಣಕ್ಕೆ ಆದ್ಯತೆ ಕೊಡೋಣ. ವಿಶೇಷವಾಗಿ ಕನ್ನಡದಲ್ಲಿ ಶಿಕ್ಷಣಕ್ಕೆ ಆದ್ಯತೆಯನ್ನು ಕೊಡುವಂಥ ಇವತ್ತು ಅನಿವಾರ್ಯತೆ ಇವತ್ತಿನ ದಿನಮಾನಗಳಿದೆ.
ಬೇರೆ ಭಾಷೆಕ್ಕಿಂತ ಹೆಚ್ಚಾಗಿ ನಾವು ಹುಟ್ಟಿದಂಥ ನಾಡು ನಮ್ಮ ಕನ್ನಡ ಭಾಷೆಯನ್ನು ಮಕ್ಕಳಿಗೆ ಕಳಿಸುವಂಥ ಇವತ್ತು ಅನಿವಾರ್ಯತೆ ಇದೆ. ಯಾಕಂದ್ರೆ ಸಾಕಷ್ಟು ಮಕ್ಕಳಿಗೆ ಬೇರೆ ಭಾಷೆ ಬರ್ತದೆ, ಕನ್ನಡ ಓದಲಿಕ್ಕೆ ಬರೀಲಿಕ್ಕೆ ಸರಿಯಾದ ರೀತಿಯಲ್ಲಿ ಇನ್ನೊಂದಿಷ್ಟು ಕಡೆ ಬರೋದಿಲ್ಲ. ಅದಕ್ಕೆ ಹೆಚ್ಚು ಮಹತ್ವವನ್ನು ಕನ್ನಡದ ಕಲಿಕೆಗೆ ನಾವೆಲ್ಲರೂ ಕೊಡೋಣ. ಯಾಕಂದರೆ ಒಂದು ಸುಂದರ ಲಿಪಿಗಳನ್ನು ಹೊಂದಿರುವಂಥ ಭಾಷೆ ಇವತ್ತು ಕನ್ನಡ ಭಾಷೆಯಾಗಿದೆ. ಅದಕ್ಕೆ ಆ ನಿಟ್ಟಿನಲ್ಲಿ ತಾವೆಲ್ಲರೂ ಕನ್ನಡ ಇಟ್ಟಿರುವಂಥ ಅಭಿಮಾನ ಇದೇ ರೀತಿ ಇರಲಿ. ತಮ್ಮೆಲ್ಲರಿಗೂ ಮತ್ತೊಮ್ಮೆ ನಾನು ಧನ್ಯವಾದ ಹೇಳ್ತಾ, ಇಲ್ಲಿ ನಮಗೂ ಕೂಡ ಎಲ್ಲ ಕರ್ನಾಟಕ ರಕ್ಷಣಾ ವೇದಿಕೆ ಎಲ್ಲ ಆಯೋಜಕರಾಗಿರ್ಬೋದು, ಪದಾಧಿಕಾರಿಗಳು ನಮಗೆ ಇಲ್ಲಿ ಕಾರ್ಯಕ್ರಮಕ್ಕೆ ಆಹ್ವಾನ ಕೊಟ್ಟಿದ್ದಕ್ಕೆ, ವೇದಿಕೆ ಹಂಚ್ಕೊಳ್ಳಿಕ್ಕಾಗಿರ್ಬೋದು ಮತ್ತೆಲ್ಲ ಗೌರವ ಕೊಟ್ಟಿದ್ದಕ್ಕೆ ಮತ್ತೊಮ್ಮೆ ಎಲ್ಲರಿಗೂ ನಾನು ಹೃದಯಪೂರ್ವಕ ಧನ್ಯವಾದನ. ಮತ್ತು ಈ ಕಾರ್ಯಕ್ರಮ ಭವ್ಯವಾದ ಕಾರ್ಯಕ್ರಮವನ್ನು ಇವತ್ತಿನ ದಿವಸ ತಾವೆಲ್ಲರೂ ಆಯೋಜನೆ ಮಾಡಲಿಕ್ಕೆ ತಮ್ಮೆಲ್ಲರೂ ಕೂಡ ಅಭಿನಂದನೆ ನಾನು ಈ ಸಂದರ್ಭದಲ್ಲಿ ತಿಳಿಸುತ್ತಾ ನಾನು 2 ಮಾತುಗಳನ್ನ ಮುಗಿಸ್ತೇನೆ. ಎಲ್ಲರಿಗೂ ಧನ್ಯವಾದಗಳು. ರಾಹುಲ್ ಸತೀಶ್ ಜಾರಕಿಹೊಳಿ ಅವರು ಬಹಳ ಸೊಗಸಾಗಿ ಹೇಳಿದರು, ಕನ್ನಡಕ್ಕಾಗಿ ನಾವು ನೀವು ಎಲ್ಲರೂ ಒಂದಾಗೋಣ, ಕನ್ನಡದ ಎಲ್ಲ ಕಾರ್ಯಕ್ರಮಗಳಿಗೂ ನಮ್ಮ ಬೆಂಬಲ ಇದ್ದೇ ಇರುತ್ತೆ ಅಂತ ಒಂದು ಜೋರು ಚಪ್ಪಾಳೆ ಮುಖೇನ ಶ್ರೀಯುತರನ್ನು ವಂದಿಸೋಣ. ಕನ್ನಡ ಕೋಟೆಯ ಮಿತಿ ಇರದ ಕೋಟೆ, ಯಾವುದೇ ಭಾಷೆಯ ಹೊಡೆತಕ್ಕೆ ಸಿಲುಕದ ಭದ್ರಕೋಟೆ. ಕನ್ನಡ ಮರವ ಹೆಮ್ಮರ, ಆಲದ ಮರದ ರೀತಿ ಕನ್ನಡ ಎಲ್ಲ ವ್ಯಾಪ್ತಿಯಲ್ಲೂ ಹಬ್ಬಬಲ್ಲ ಬಳ್ಳಿ. ಕನ್ನಡ ಅಂದರೆ ನಾವು ನೀವು ವೇದಿಕೆಯಲ್ಲಿ ಕುಳಿತಿರುವಂತಹ ಶ್ರೀಗಳು ಕೂಡ ಎಲ್ಲರೂ ಸೇರಿ ಕನ್ನಡ ಕಟ್ಟುವ ಕಾಯಕ ಮಾಡಬೇಕು. ಕನ್ನಡ ಕಟ್ಟುವ ಕಾಯಕದೆಡೆಗೆ ಕೈ ಜೋಡಿಸಿರುವ ಪರಮ ಪೂಜ್ಯ ಶ್ರೀ 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 ಚಂದ್ರಶೇಖರ ಶಿವಾಚಾರ್ಯ ಮಹಾಸ್ವಾಮೀಜಿಗಳು, ಗುರು ಶಾಂತೇಶ್ವರ ಸಂಸ್ಥಾನ ಹಿರೇಮಠ ಹುಕ್ಕೇರಿ ಇದೀಗ ಕಾರ್ಯಕ್ರಮವನ್ನು ಉದ್ದೇಶಿಸಿ ಆಶೀರ್ವಚನವನ್ನು ನುಡಿಯಲಿದ್ದಾರೆ. ಗೌರವದ ಚಪ್ಪಾಳೆಯೊಂದಿಗೆ ಪರಮ ಪೂಜ್ಯ ಶ್ರೀ ಶ್ರೀ ಚಂದ್ರಶೇಖರ ಶಿವಾಚಾರ್ಯ ಮಹಾಸ್ವಾಮೀಜಿಯವರ ಆಶೀರ್ವಚನಕ್ಕೆ ನಾವು ನೀವು ಕಿವಿಯಾಗೋಣ. ಕನ್ನಡವೇ ಉಸಿರು, ಕನ್ನಡವೇ ಬದುಕು ಅಂದರು ಅಂದಿನ ಕನ್ನಡಿಗರು. ಕನ್ನಡವನ್ನೇ ಕನ್ನಡಕ ಮಾಡಿಕೊಂಡು ಕನ್ನಡದ ಬಗ್ಗೆ ಮಾತನಾಡುವರಯ್ಯ ಎಂದು. ಹುಕ್ಕೇರೀಶ, ಕನ್ನಡವನ್ನು ಕನ್ನಡಕ ಮಾಡಿಕೊಳ್ಳದೆ ಕಣ್ಣಾಗಿಸುವಂತೆ ಮಾಡಯ್ಯ. ಪ್ರಾತಸ್ಮರಣೀಯ ಗುರುದೇವರನ್ನ ಸ್ಮರಣೆ ಮಾಡ್ಕೊಳ್ತಾ ತಾಯಿ ಭುವನೇಶ್ವರಿಯಲ್ಲಿ ಭಕ್ತಿಯ ನಮಸ್ಕಾರಗಳನ್ನು ಸಲ್ಲಿಸಿ ಕರ್ನಾಟಕ ರಕ್ಷಣಾ ವೇದಿಕೆ ಒಂದು ಅದ್ಭುತವಾದ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ. ಕನ್ನಡ ದೀಕ್ಷೆ ಪ್ರತಿಜ್ಞಾ ಸ್ವೀಕಾರ ಸಮಾರಂಭದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿಕೊಂಡು ಆಧುನಿಕ ವಚನಕಾರರಾಗಿ, ಗಡಿನಾಡಿನಲ್ಲಿ ಕನ್ನಡದ ಕಾವಲುಗಾರರಾಗಿ, ತಮ್ಮ ಮಠವನ್ನೇ ಕನ್ನಡ ಮಠವನ್ನಾಗಿ ಮಾರ್ಪಡಿಸಿರುವ ಅಥಣಿ ಮೋಟಗಿ ಮಠದ ಶ್ರೀ ಪ್ರಭು ಚನ್ನಬಸವ ಮಹಾಸ್ವಾಮೀಜಿಯವರಲ್ಲಿ ಪ್ರಣಾಮಗಳನ್ನು ಸಲ್ಲಿಸ್ತಾ, ಬಹುಶಃ ನಾವೆಲ್ಲರೂ ಕೂಡ ಕನ್ನಡದ ಬಗ್ಗೆ ಬಹಳಷ್ಟು ಜನ ಮಾತಾಡ್ತೇವೆ. ಕನ್ನಡದ ಬಗ್ಗೆ ಏನೆಲ್ಲ ಮಾಡ್ತೀವಿ ಅನ್ಕೊಂಡು ಬಹಳಷ್ಟು ಹೇಳಿಕೆಗಳನ್ನು ಕೊಡ್ತೇವೆ. ಆದರೆ ಕನ್ನಡಕ್ಕಾಗಿಯೇ ತನ್ನನ್ನು ತಾನು ಸಮರ್ಪಿಸಿಕೊಂಡು, ನನಗೆ ಏನು ಮೊದಲು ಅಂತಂದ್ರೆ ನನಗೆ ಕನ್ನಡ ಮೊದಲು, ಕರ್ನಾಟಕ ಮೊದಲು ಅಷ್ಟೇ ಅಲ್ಲ, ನಮ್ಮ ಜನ ಕೇವಲ ಭಾಷೆಯಿಂದ ಅಷ್ಟೇ ಅಲ್ಲ, ಅವ್ರ ಬದುಕು ಕೂಡ ಚೆನ್ನಾಗಿರಬೇಕು ಅನ್ಕೊಂಡು ತಮ್ಮನ್ನೇ ತಾವು ಸಮರ್ಪಿಸಿಕೊಂಡು ಅಪರೂಪವಾದ ಕಾರ್ಯವನ್ನು ಮಾಡುತ್ತಿರುವ ಕರ್ನಾಟಕ ರಕ್ಷಣಾ ವೇದಿಕೆಯ ರಾಜ್ಯಾಧ್ಯಕ್ಷರು, ನಮ್ಮೆಲ್ಲರಿಗೂ ಕೂಡ ಪ್ರೀತಿಗೆ ಪಾತ್ರರಾಗಿರ್ತಕ್ಕಂಥ ಟಿ.ಎ. ನಾರಾಯಣಗೌಡರನ್ನ ನಾವು ಬೆಳಗಾವಿ ಜಿಲ್ಲೆಯ ಸಮಸ್ತ ಕನ್ನಡಿಗರು ಒಮ್ಮೆ ಕೈ ಮೇಲ್ ಮಾಡಿ ಜೋರಾಗಿ ಚಪ್ಪಾಳೆ ತಟ್ಟಿ ಅಭಿನಂದಿಸಿ. ಯಾಕಂತಂದ್ರೆ ಬಹುಶಃ ಅವರು ತಮಗೋಸ್ಕರ ಬಹಳಷ್ಟು ಸಮಯವನ್ನ ಕಳೆಯೋದಿಲ್ಲ, ಕನ್ನಡಕ್ಕಾಗಿ, ಕನ್ನಡ ಜನರಿಗಾಗಿ
ತಮ್ಮನ್ನು ತಾವು ಸಮರ್ಪಿಸಿಕೊಳ್ತಾರೆ. ಇನ್ನೂ ಒಂದು ಮುಂದುವರೆದ ಮಾತು ಹೇಳಬೇಕು ಅಂತಂದ್ರೆ, ಬಹಳಷ್ಟು ಜನ ಹುಟ್ಟು ಹಬ್ಬಗಳನ್ನು ಆಚರಣೆ ಮಾಡ್ತಿರ್ತಾರೆ. ಆದರೆ ನಾರಾಯಣಗೌಡರು ಹುಟ್ಟು ಹಬ್ಬ ಅದು ಹೇಗಾಗಿತ್ತು ಅಂತಂದ್ರೆ, ಇವತ್ತು ಕೇವಲ ಗಾಯನ ಹಾಡು ಅಂತಂದ್ರೆ ದೊಡ್ಡ ದೊಡ್ಡ ಕವಿಗಳು ಬರ್ತಿತ್ತು ಮಾತ್ರ ಅಂತ ತಿಳ್ಕೊಂಡಿರ್ತೀವಿ. ಆದ್ರೆ ಜಾನಪದ ಉಳಿಬೇಕು, ಜಾನಪದ ಬೆಳಿಬೇಕು ಅನ್ಕೊಂಡು ತಮ್ಮ ಹುಟ್ಟು ಹಬ್ಬವನ್ನ ಜಾನಪದ ಜಾತ್ರೆಯನ್ನಾಗಿ ಮಾಡಿ ಅಲ್ಲಿ ಬಂದಿರುವಂತ ಬಹಳ ಬಹುಶಃ ಆ ಬಡ ಕಲಾವಿದ ಅವನು ಹೇಳಿದ ವಯಸ್ಸು ಬಹುಶಃ 92 ವಯಸ್ಸಾಗಿತ್ತು. ಅವ್ರು ಹೇಳಿದ್ರು, ನಾನು ಬಹಳಷ್ಟು ದಿನ ನನ್ನನ್ನು ತೊಡಗಿಸಿಕೊಂಡು ಜಾನಪದದಲ್ಲಿ ಕಳೆದಿದ್ದೇನೆ, ಆದ್ರೆ ನಾನು ಯಾರೂ ನೋಡಿಲ್ಲ. ಆದ್ರೆ ಇವತ್ತು ನಾರಾಯಣಗೌಡರು ಕರೆದು ನನಗೆ ಪ್ರಶಸ್ತಿಯನ್ನು ಕೊಡ್ತಾ ಇದ್ದಾರೆ ಅಂತ ಹೇಳಿ 1 ಲಕ್ಷ ರೂಪಾಯಿಗಳನ್ನ ಕೊಟ್ಟರು. ಅಷ್ಟೇ ಅಲ್ಲ, ಆ ಕಲಾವಿದನ ಮಾತನ್ನ ಕೇಳಿ ಹೇಳಿದ್ರು, ಯಾವತ್ತು ಕೂಡ ಕನ್ನಡದ ಕಲಾವಿದರು ಬಡವರಲ್ಲ, ಕನ್ನಡದ ಕಲಾವಿದ ಯಾವತ್ತು ಕೂಡ ಶ್ರೀಮಂತನಾಗೇ ಇರಬೇಕು ಅನ್ಕೊಂಡು ಅವರು ಬೆಂಗಳೂರಿನೊಳಗೆ ಒಂದು ಸೈಟ್ ತಗೊಂಡು ಮಣಿ ಕಟ್ಟಿಸುವ ಕೆಲಸವನ್ನ ನಾರಾಯಣಗೌಡರು ಮಾಡಿದ್ದಾರೆ ಅಂತಂದ್ರೆ ನಾವೆಲ್ಲ ಹೆಮ್ಮೆ ಪಡಬೇಕು. ಬಹಳಷ್ಟು ಜನ ಮಾತಾಡ್ತಾರೆ, ಆದ್ರೆ ಮಾತಿನಂತೆ ನಡೆಯೋದಿಲ್ಲ. ಆದ್ರೆ ನಾರಾಯಣಗೌಡರು ತಮ್ಮನ್ನೇ ತಾವು ಸಮರ್ಪಿಸಿಕೊಂಡು ಕಾರ್ಯವನ್ನ ಮಾಡ್ತಾ ಇದ್ದಾರೆ. ಇವತ್ತು ನಿಜವಾಗ್ಲೂ ಆ ಪ್ರತಿಜ್ಞಾ ವಿಧಿಯೊಳಗೆ ನಮಗೆ ಕೈ ಸೋಲಾಕತ್ತಿದ್ದು ನಾವು ನೋಡಿದೀವಿ. ಇಲ್ಲಿ ಬಿಡ್ರಿ ಬುದ್ಧಿ ಅಂದ್ರೆ ಅವರು, ನಾನೇ ಪುಣ್ಯಾತ್ಮ, ಕನ್ನಡಕ್ಕಾಗಿ ನಿನ್ನನೇ ನೀನು ಸಮರ್ಪಿಸಿಕೊಂಡೀಯ, ನಾವೇನಾದ್ರೂ ಕೈ ಕೆಳಗೆ ಬಿಟ್ರೆ ಹೇಗೆ ಅನ್ಕೊಂಡು ಮತ್ತೆ ಕೈ ಮೇಲೆ ಎತ್ತೀವಿ. ನೆನಪಲ್ಲಿ ಇಟ್ಕೊಳ್ಳಿ, ಈ ಕೈ ಹಿಂಗೂ ಇರ್ತದೆ, ಈ ಕೈ ಹಿಂಗೂ ಇರ್ತದೆ, ಈ ಕೈ ಹಿಂಗೂ ಇರ್ತದೆ. ಅಪ್ಪ ತಪ್ಪಿ ಕನ್ನಡಕ್ಕಾಗಿ ಯಾರಾದ್ರೂ ದ್ರೋಹವನ್ನು ಬಗೆದ್ರು ಕೈ ಹಿಂಗೂ ಇರ್ತದೆ ಅನ್ನೋದನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಬಹುಶಃ ಕನ್ನಡವನ್ನ ಜೀವವಾಗಿಸಿಕೊಂಡಿರ್ತಕ್ಕಂಥ ನಾರಾಯಣಗೌಡರಿಗೆ ಭಗವಂತ ಒಳ್ಳೇದು ಮಾಡಲಿ. ಅವರು ಕನ್ನಡದ ದೀಕ್ಷೆಯನ್ನು ಕೊಟ್ಟಿದ್ದಾರೆ. ನಾವೆಲ್ಲರೂ ಕೂಡ ಕನ್ನಡದ ದೀಕ್ಷೆಯನ್ನು ತೆಗೆದುಕೊಂಡು ನಮ್ಮ ಬದುಕು ಹೆಂಗಿರ್ಬೇಕಂತಂದ್ರೆ, ನೀನ್ ಯಾರು ಅಂತಂದ್ರೆ ನಾನು ಮೊದಲು ಕನ್ನಡಿಗ. ನೀವು ಹೇಳ್ರಿ, ಜೋರು ಹೇಳಿ, ನೀನ್ ಯಾರು ಅಂತ ಕೇಳಿದ್ರೆ ನೀವೇನು ಹೇಳ್ತೀರಿ? ನಾನು ಮೊದಲು ಕನ್ನಡಿಗ. ಹೇಳಿ, ನಾನು ಮೊದಲು ಕನ್ನಡಿಗ. ಆಮೇಲೆ ಏನಾದರೂ ಆಗಿ ನಂದೇನೋ ಅಭ್ಯಂತರ ಇಲ್ಲ. ಆ ನಿಟ್ಟಿನೊಳಗೆ ನಾರಾಯಣಗೌಡರು ಅಂತ ಅದ್ಭುತವಾದ ಕಾರ್ಯವನ್ನ ಮಾಡ್ತಾ ಇದ್ದಾರೆ ಅನ್ನೋ ಮಾತನ್ನ ಹೇಳ್ತಾ, ಇವತ್ತು ಕಾರ್ಯಕ್ರಮವನ್ನ ಉದ್ಘಾಟಿಸಲಿಕ್ಕೆ ಸತೀಶ್ ಜಾರಕಿಹೊಳಿ ಅವರು ಲೋಕೋಪಯೋಗಿ ಸಚಿವರು ಬರಬೇಕಾಗಿತ್ತು. ಆದ್ರೆ ಅವರ ಸ್ಥಾನವನ್ನ ತುಂಬಿ ನಿನ್ನೆ BDCC ಬ್ಯಾಂಕಿಗೆ ಅವಿರೋಧವಾಗಿ ಆಯ್ಕೆಯಾಗಿ ಆಗಮಿಸಿ ರಾಹುಲ್ ಜಾರಕಿಹೊಳಿ ಅವರು, ಬಹುಶಃ ಒಂದು ಮಾತು ಹೇಳ್ತೀನಿ ನಿಮಗೆ, ನಾನು ಅವ್ ಬಹಳ ಚಿಕ್ಕ ವಯಸ್ಸಿನಿಂದನೂ ನೋಡ್ಕೊಂತ ಬಂದೀವಿ. ನಾ ಸ್ವಾಮೀಜಿಗೆ ಹೇಳಿದೆ ಅವ್ರ ಮಾತು, ಯಾಕಂದ್ರೆ ಮಾತು ಯಾವತ್ತು ಕೂಡ ಮತ್ತೊಬ್ಬರನ್ನ ಮನಸೂರಿಗೊಳ್ಳುವಂತ ಆಗ್ಬೇಕು. ಬಹುಶಃ ಆ ನಿಟ್ಟಿನೊಳಗೆ ತಂದೆಯಂತನೂ ಕೂಡ ಮಗ ಇವತ್ತು ನಾನು ಕನ್ನಡಕ್ಕಾಗಿ ಕರುನಾಡಿಗಾಗಿ ನಾನು ಸಮರ್ಪಿಸಿಕೊಂಡಿದ್ದೇನೆ ಅನ್ನುವ ಅದ್ಭುತವಾದ ಮಾತುಗಳನ್ನಾಡಿದ್ದಾರೆ. ಅವ್ರಿಗೂ ಒಮ್ಮೆ ಜೋರಾಗಿ ಚಪ್ಪಾಳೆ ತಟ್ಟಿ ಅಭಿನಂದಿಸಿ ಅನ್ನೋ ಮಾತನ್ನ ಹೇಳ್ತಾ, ಕರವೇ ಕಾರ್ಯದರ್ಶಿಗಳು ಆಗಿ ಬಹಳಷ್ಟು ಸೇವೆಯನ್ನು ಮಾಡತಕ್ಕಂಥ ಸನ್ವೀರಪ್ಪನವರು, ಬಹುಶಃ ನಾನು ನಿಮ್ಗೆ ಇನ್ನೂ ಒಂದು ಮಾತು ಹೇಳ್ಬೇಕು ಅಂತಂದ್ರೆ, ನಾರಾಯಣಗೌಡರಿಗೆ ಬಲಗೈ ಇದ್ದ ಹಾಗೆ ಅವರ ಜೊತೆ ಯಾವಾಗಲೂ ಕೂಡ ಕಾರ್ಯವನ್ನು ನಿರ್ವಹಿಸ್ತಿರುವ ಸನ್ವೀರಪ್ಪ ಗೌಡರಿಗೂ ಹಾಗೂ ರಾಜ್ಯ ಸಂಚಾಲಕರಾಗಿರ್ತಕ್ಕಂಥ ಸುರೇಶ್ ಗವಣ್ಣ ಅವರಿಗೂ, ನಮ್ಮ ಜಿಲ್ಲಾಧ್ಯಕ್ಷರಾಗಿ ಬಹಳ ಉತ್ಸಾಹದಿಂದ ಕಾರ್ಯ ಮಾಡ್ತಾ ಇದ್ದಾರೆ ದೀಪಕ್. ಯಾಕಂತಂದ್ರೆ ನಾನು ಇವತ್ತು ಅವನ ಪೂರ್ಣ ಹೆಸರು ಕರೆಯೋದೇ ಕಡಿಮೆ, ನಾವು ದೀಪು ಅಂತಾನೆ ಕರಿತಿರ್ತೀವಿ. ಅದಕ್ಕೆ ಅವನು ಯಾವಾಗಲೂ ಕೂಡ ಕರುನಾಡಿನ ದೀಪವಾಗಿ ಇರ್ಲಿ ಅಂತ ಹೇಳಿ ಮನದುಂಬಿ ಹಾರೈಸ್ತಾ, ಸಹನಾ ಶೇಖರ್ ಅವರು ರಾಜ್ಯ ಮಹಿಳಾ ಪ್ರಧಾನ ಕಾರ್ಯದರ್ಶಿಗಳು ಕೂಡ ಈ ವೇದಿಕೆ ಮೇಲೆ ಇದ್ದಾರೆ. ಅವರಿಗೂ ಕೂಡ ಭಗವಂತ ಒಳ್ಳೇದು ಮಾಡ್ಲಿ ಅಂತಕ್ಕಂಥ ಮಾತನ್ನ ಹೇಳ್ತಾ, ನಾನು ಜಾಸ್ತಿ ಹೊತ್ತು ಮಾತಾಡೋದು ಇಲ್ಲ. ನಿಮಗೆ ಬಹುಶಃ ಗೊತ್ತಿರಲಿ, ನನಗೆ ಕೇಳಿದ್ರು ಏನು ಸಮಯ ಇದು, 11:15 ಶುರು ಆಗ್ಬೇಕಾಗಿತ್ತು, 11:15 ಶುರು ಆಗ್ಬೇಕಾಗಿತ್ತು, 1 ಆಯ್ತು, 1:15 ಆಯ್ತು. ಎಷ್ಟಾಯ್ತು ಈಗ ಟೈಮು? ಸಾಯಂ 2:15. ನೆನಪಲ್ಲಿಟ್ಟುಕೊಳ್ಳಿ, ನಿಮಗೆ ಯಾವಾಗ ಊಟದ ಟೈಮ್ ಹಸು ಶುರು ಆಗ್ಬೇಕಾಗಿತ್ತೋ ಆವಾಗ ಕಾರ್ಯಕ್ರಮ ಶುರು ಆಗ್ಯದ. ಹೌದೋ ಅಲ್ಲೋ? ಹೌದೋ ಅಲ್ಲೋ? ಹೌದೋ ಅಲ್ಲೋ? ಹೌದಾರನ್ರಿ ಇಲ್ಲಾರನ್ರಿ? ಇದು ಉತ್ತರ ಕರ್ನಾಟಕ,
ಅದರೊಳಗೆ ನೀವು ಗಟ್ಟಿ ಧ್ವನಿ ಇರಬೇಕು. ಹೌದು ಅಲ್ಲೋ? ಹೌದು, ಹೌದನೇ ಅನ್ನಿ. ಯಾಕಂದ್ರೆ ಅವ್ರು ಹೇಳಿದ್ರು, ನಾರಾಯಣಗೌಡರು, ತಮ್ಮ ನಿಮ್ಮ ಹಸಿವುಗಿಂತಲೂ ಮುಖ್ಯ. ಒಂದು ದಿನ ಉಪವಾಸ ಇದ್ರೆ ಏನೂ ಆಗಂಗಿಲ್ಲ. 2 ಉಣ್ಣವರು 3-4 ಕೊಂಡ್ರೂ ಪರವಾಗಿಲ್ಲ. ಆದರೆ ಕನ್ನಡ ಜನರಿಗೆ ನೀವು ಸಮರ್ಪಣೆ ಆಗಬೇಕು ಅನ್ಕೊಂಡು ಹಸಿವಿನೊಳಗೆ ದೀಕ್ಷೆಯನ್ನು ಕೊಟ್ಟಿದ್ದಾರೆ. ಬಹುಶಃ ನಿಮ್ಗೆ ಇನ್ನೂ ಗೊತ್ತಿರಲಿ, ನಾವು ಲಿಂಗ ದೀಕ್ಷೆ ಮಾಡ್ತೀವಿ. ಲಿಂಗ ದೀಕ್ಷೆ ಮಾಡುವಾಗ ಬೆಳಗ್ಗೆ ಸ್ನಾನ ಮಾಡಬೇಕು, ಏನು ತಗೋಬಾರದು, ಹಂಗ ಒಂದು ದೀಕ್ಷೆ ತಗೋಬೇಕು ಅಂತಿರ್ತೀವಿ. ಹಂಗ ನಿಮ್ಮ ಕನ್ನಡದ ಗುರು ನಾರಾಯಣಗೌಡರು ಹೇಳಿದ್ರು, ನೀವು ಉಪವಾಸದಿಂದಲೇ ಬರಬೇಕು, ಈ ಕನ್ನಡದ ದೀಕ್ಷೆಯನ್ನು ತೆಗೆದುಕೊಳ್ಬೇಕು ಅಂದ್ಕೊಂಡು ಕನ್ನಡದ ದೀಕ್ಷೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಯಾಕಂತಂದ್ರೆ ಸಮಯ ಬಹಳ ಆಗಿರೋದ್ರಿಂದ ಇವ್ರ ಮಾತುಗಳನ್ನು ನೀವು ಕೇಳಬೇಕು. ಜೊತೆಗೆ ಒಂದು ಮಾತನ್ನ ಹೇಳ್ತೇನೆ, ನಾವಿಬ್ಬರು ಕೂಡ ಅತನಿ ಮೋಟಿಗೆ ಮಠದ ಪ್ರಭು ಚನ್ನಬಸವ ಸ್ವಾಮಿಗಳು ಮತ್ತು ನಾವು, ನಾರಾಯಣಗೌಡರು ದಿಲ್ಲಿಗೆ ಕರೆದ್ರು ಸೈ, ದಿಲ್ಲಿಗೆ ಕರೆದ್ರು ಸೈ, ಬೆಂಗಳೂರಿಗೆ ಕರೆದ್ರು ಸೈ, ಬೆಳಗಾವಿ ಕರೆದ್ರು ಸೈ, ಅಷ್ಟ ಅಲ್ಲ ಗಲ್ಲಿಗೆ ಕರೆದ್ರು ಸೈ. ಅಷ್ಟ ಅಲ್ಲ ಸ್ವಾಮಿಗಳೇ, ಕನ್ನಡದ ಈ ಕರುನಾಡಿ ಎಲ್ಲ ಗಲ್ಲಿ ಹೊಲಸಾಗ್ಯದ ಬನ್ನಿ ಅಂತಂದ್ರೆ ಇಬ್ಬರು ಕಸಬರಿಗೆ ಹಿಡ್ಕೊಂಡು ಹೊಡೆಯಲಿಕ್ಕೂ ಸೈ ಅನ್ನುವ ಮಾತನ್ನ ಹೇಳ್ತಾ ಕನ್ನಡಕ್ಕಾಗಿ ನಮ್ಮನ್ನ ನಾವು ಸಮರ್ಪಿಸಿಕೊಂಡಿದ್ದೇವೆ. ಇದು ಕೇವಲ ಮಾತಲ್ಲ, ಬದುಕಿನಲ್ಲೂ ಕೂಡ ಅಳವಡಿಸಿಕೊಂಡಿದ್ದೇವೆ ಅನ್ನೋ ಮಾತನ್ನ ಹೇಳ್ತಾ ನಿಮಗೆಲ್ಲರಿಗೂ ಶುಭವನ್ನ ಹಾರೈಸಿ, ನಿಮ್ಮ ಬದುಕು ಕನ್ನಡ ಆಗಲಿ, ಕನ್ನಡಕ್ಕಾಗಿ ನಿಮ್ಮನ್ನೇ ನೀವು ಸಮರ್ಪಿಸಿಕೊಳ್ಳಿ ಅನ್ನೋ ಮಾತನ್ನ ಹೇಳ್ತಾ ನಿಮಗೆಲ್ಲರಿಗೂ ಶುಭವನ್ನ ಕೋರಿ ನನ್ನ ಮಾತಿಗೆ ವಿರಾಮ ಕೊಡ್ತಾ ಇದ್ದೇನೆ. ಜಯ ಗುರುಶಾಂತ್. ಪೂಜ್ಯ ಶ್ರೀ 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 ಚಂದ್ರಶೇಖರ ಶಿವಾಚಾರ್ಯ ಮಹಾಸ್ವಾಮೀಜಿಯವರು ಕನ್ನಡದ ಒಂದು ಕರೆಗೆ ಎಲ್ಲೆಲ್ಲಿಗೂ ನಾವು ಸೈ ಎನ್ನುವಂತಹ ಪ್ರತಿಜ್ಞೆಯನ್ನ ಈ ಸಂದರ್ಭದಲ್ಲಿ ನಮ್ಮ ಕೈಗಿತ್ತಿದ್ದಾರೆ. ಜೋರು ಚಪ್ಪಾಳೆ ಮುಖೇನ ಅವರ ಆಶೀರ್ವಚನಕ್ಕೆ ನಮಿಸೋಣ. ಇದೀಗ ಕಾರ್ಯಕ್ರಮವನ್ನು ಉದ್ದೇಶಿಸಿ ಶ್ರೀ ಪ್ರಭು ಚನ್ನಬಸವ ಸ್ವಾಮೀಜಿ, ಶ್ರೀ ಮೋಟಗಿ ಮಠ ಅಥಣಿ ಆಶೀರ್ವಚನವನ್ನು ನುಡಿಯಲಿದ್ದಾರೆ. ಸದಾವಕಾಲ ಸ್ಮರಣೀಯರಾದ ಬಸವಾದಿ ಪ್ರಮಥರನ್ನ, ತಾಯಿ ಭುವನೇಶ್ವರಿಯನ್ನು ಸ್ಮರಣೆ ಮಾಡಿ ಕರ್ನಾಟಕ ರಕ್ಷಣಾ ವೇದಿಕೆಯ ಕನ್ನಡ ದೀಕ್ಷೆಯ ಮಹಾಕಾರ್ಯಕ್ರಮದ ಪಾವನ ಸಾನ್ನಿಧ್ಯವನ್ನು ದಯಪಾಲಿಸಿದ ನಮ್ಮೆಲ್ಲರ ಅಭಿಮಾನದ ಕನ್ನಡದ ಜಗದ್ಗುರುಗಳಾಗಿರುವಂತಹ ಹುಕ್ಕೇರಿ ಹಿರೇಮಠದ ಚಂದ್ರಶೇಖರ ಶಿವಾಚಾರ್ಯ ಮಹಾಸ್ವಾಮೀಜಿಯವರಲ್ಲಿ ಶರಣಾರ್ಥಿಗಳನ್ನು ಹೇಳಿ, ಕನ್ನಡಕ್ಕೆ ಸಿಂಹಧ್ವನಿಯಾಗಿ ಕನ್ನಡ ನಾಡು ನುಡಿ ಸಂಸ್ಕೃತಿ ಸಂರಕ್ಷಣೆಗಾಗಿಯೇ ತಮ್ಮನ್ನು ಸಮರ್ಪಿಸಿಕೊಂಡ ನಮ್ಮ ಅಭಿಮಾನದ ನಾರಾಯಣಗೌಡರಲ್ಲಿ ಶರಣಾರ್ಥಿಗಳನ್ನು ಹೇಳಿ, ಈ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಭಾಳ ಅಪರೂಪವಾಗಿ ತಮ್ಮ ಮಾತುಗಳನ್ನು ನಮ್ಮೊಟ್ಟಿಗೆ ಹಂಚಿಕೊಂಡ ರಾಹುಲ್ ಸತೀಶ್ ಜಾರಕಿಹೊಳಿಯವರೇ, ಹಾಗೆ ನಮ್ಮ ಸಣ್ಣೀರಪ್ಪನವರೇ, ಈ ಸಮಾರಂಭದಲ್ಲಿ ಪಾಲ್ಗೊಂಡ ಸುರೇಶ್ ಗವನ್ ಅವರವರೇ, ದೀಪಕ್ ಗುಡುಕನಟ್ಟಿ ಅವರೇ, ಮಾತೋಶ್ರೀ ಅವರೇ, ಎಲ್ಲ ಕನ್ನಡದ ಕಟ್ಟಾಳುಗಳೇ, ತಮಗೆಲ್ಲ ಅನಂತ ಶರಣು ಶರಣಾರ್ಥಿಗಳು. ಆತ್ಮೀಯರೇ, ಭಾಳ ಹೊತ್ತಿನಿಂದ, ಭಾಳ ಸಂಭ್ರಮದಿಂದ, ಭಾಳ ಹೆಮ್ಮೆಯಿಂದ ಪಾಲ್ಗೊಂಡಿದ್ದೀರಿ. ಕರ್ನಾಟಕ ರಕ್ಷಣಾ ವೇದಿಕೆಯ ಕಾರ್ಯಕ್ರಮ ಬೇರೆ ಬೇರೆ ಕಡೆ ಆಗೋದು ಬೇರೆ ವಿಷಯ. ಆದರೆ ಬೆಳಗಾವಿಯಲ್ಲಿ ನೆರವೇರುವಂಥ ಈ ರಕ್ಷಣಾ ವೇದಿಕೆಯ ಕನ್ನಡದ ದೀಕ್ಷೆಯ ಕಾರ್ಯಕ್ರಮ ಎಲ್ಲ ಕಾರ್ಯಕ್ರಮಗಳಿಗಿಂತಲೂ ಭಾಳ ದೊಡ್ಡದಾಗಿರುವಂಥ ಕಾರ್ಯಕ್ರಮ. ಸೂಕ್ಷ್ಮವಾಗಿರುವಂಥ ಭಾಷಾ ಬಾಂಧವ್ಯದ ನೆಲದಲ್ಲಿ ಭಾಳ ಜನ ಕನ್ನಡ, ಕರ್ನಾಟಕ ಗಡಿನಾಡು ಅಂದರೆ ಆ ಸಮಯಕ್ಕೆ ಎಷ್ಟು ಬೇಕೋ ಅಷ್ಟೇ ಮಾತನಾಡಿ ಹೋಗುವಂಥ ಕಾಲಘಟ್ಟದೊಳಗೆ ಈ ಹಿಂದೆ ನೋಡಿದಿರಿ. ನೇರ ವಿಷಯಕ್ಕೆ ಬರ್ತೀನಿ. ಕರ್ನಾಟಕಕ್ಕೆ, ಗಡಿನಾಡಿಗೆ, ಬೆಳಗಾವಿಗೆ ಅನ್ಯಾಯ ಆದಾಗಲೆಲ್ಲ 10 ವರ್ಷ ಹಿಂದೆ ನೋಡಿದಿರಿ, 15 ವರ್ಷ ಹಿಂದೆ, 5 ವರ್ಷಗಳ ಹಿಂದೆ ಬೆಳಗಾವಿಗೆ ಖ್ಯಾತೆಯನ್ನು ತೆಗೆದಾಗ, ಬೆಳಗಾವಿಯ ನೆಲದ ಬಗ್ಗೆ ಖ್ಯಾತೆ ತೆಗೆದಾಗ, ಕನ್ನಡಿಗರಿಗೆ ಅನ್ಯಾಯ ಆದಾಗ, ಕನ್ನಡ ಭಾಷೆ, ಕನ್ನಡದ ಉದ್ಯೋಗ, ಇದೆಲ್ಲ ಅನೇಕ ಸಂಕಷ್ಟಗಳು ಬಂದಾಗ ಎಷ್ಟು ಮಂದಿ ಜನಪ್ರತಿನಿಧಿಗಳು ನಮಗೆ ನೆರವು ಬಂದ್ರೋ ಇಲ್ಲೋ ಗೊತ್ತಿಲ್ಲ, ಭಾಳ ಅಭಿಮಾನ ಪಡಬೇಕು. ಈ ಸಂದರ್ಭದ ಸಂಕಷ್ಟ ಬಂದಾಗಲೆಲ್ಲ ನಮ್ಮ ನೆರವಿಗೆ ಬಂದಂಥ ಒಬ್ಬ ಕನ್ನಡದ ಗುರು ಮತ್ತು ಸೇವಕ ಯಾರಾದರೂ ಇದ್ರೆ ನಮ್ಮ ನಾರಾಯಣಗೌಡರು ಅನ್ನೋದನ್ನು ತಾವ್ಯಾರು ಮರೆಯೋ ಆಗಿಲ್ಲ. ನಾರಾಯಣಗೌಡರು ವೀರ, ಧೀರ, ಶೂರ
ಯಾಕೆ ವೀರ ಧೀರ ಶೂರ ಅಂತಂದ್ರೆ ಅವರಿಗೆ ಕನ್ನಡವೇ ಧರ್ಮ, ಕನ್ನಡವೇ ಜಾತಿ, ಕನ್ನಡವೇ ಮತ, ಕನ್ನಡಕ್ಕಾಗಿ ಬದುಕುವಂತ ಬಾಳುವಂತ ಕನ್ನಡದ ನಿಜವಾದ ಸೇವಕನಾಗಿ ಬದುಕಿದ್ದಾರೆ. ಇವತ್ತು ಭಾರತ ಮಾತೆ ತನುಜಾತೆ ರಾಜರಾಜೇಶ್ವರಿ ಹೆಮ್ಮೆ ಪಡ್ತಾ ಇದ್ದಾಳೆ, ರಾಜರಾಜೇಶ್ವರಿನೇ ಹೆಮ್ಮೆ ಪಡ್ತಾ ಇದ್ದಾಳೆ. ಇಲಿ ಹಂಗ ಬಾಳುವಂಗ ಕುರಿ ಹಂಗ ಬಾಳುವಂಗ 100 ಜನ ನನಗೆ ಬೇಡ, ನಾರಾಯಣ ಗೌಡ್ರಂತ 3 ಜನ ಸಾಕು, ಕರ್ನಾಟಕವನ್ನ ಮತ್ತೆ ಹೊಸ ಸಾಮ್ರಾಜ್ಯ ಕಟ್ತೀನಿ ಅಂತೇಳಿ. ಕನ್ನಡಿಗನಾಗಿ ನಾನು ಹೆಮ್ಮೆ ಪಡ್ಬೇಕು. ಕನ್ನಡಿಗನಾಗಿ ಇವತ್ತು ಕನ್ನಡದ ದೀಕ್ಷೆ ಕಾರ್ಯಕ್ರಮದ ಉದ್ದೇಶ ಸತ್ತಂಗಿರ್ಬೇಡ್ರಿ, ನರಿಗಳಂಗ ಕುರಿಗಳಂಗ ಬದುಕಬೇಡ್ರಿ, 3 ದಿವಸ ಬದುಕ್ರಿ, ಅಭಿಮಾನದಿಂದ ಬದುಕ್ರಿ ಅನ್ನೋ ಸಲುವಾಗಿ ಕನ್ನಡದ ದೀಕ್ಷೆ ಕಾರ್ಯಕ್ರಮ. ನೀವು ಮದುವೆಯಾಗ ಕಂಕಣ ಕಟ್ಕೊಂಡಿರಿ, ಮದುವೆಯಾಗ ಕಂಕಣ ಕಟ್ಕೊಂಡಿರಿ, 3 ದಿವಸಕ್ಕೆ ಬಿಚ್ಚಿ ಹೋಗ್ತದ. ಬೆಳಗಾವಿಯ ಚೆನ್ನಮ್ಮನ ರಾಯಣ್ಣನ ಮಹಾಪ್ರಸಾದಿ ಶಿವಬಸವ ಸ್ವಾಮಿಗಳು, ಮಹಾಪ್ರಸಾದಿ ಡೆಪ್ಯೂಟಿ ಚನ್ನಬಸಪ್ಪನವರು, ತೋಂಟದ ಸಿದ್ಧಲಿಂಗರು, ಚಂದ್ರಶೇಖರ ಶಿವಾಚಾರ್ಯ ಸ್ವಾಮೀಜಿಯವರ ಸಾನ್ನಿಧ್ಯದಲ್ಲಿ ಕನ್ನಡದ ದೀಕ್ಷೆಯನ್ನು ನಾವು ತೊಟ್ಕೊಂಡಿದ್ದೀವಿ. ಇದು ಸಾಮಾನ್ಯವಾದದ್ದೇನಲ್ಲ, ನಮ್ಮ ಬದುಕಿನ ಬಹಳ ಜಾಜ್ವಲ್ಯಮಾನವಾಗಿರುವಂಥ ಕನ್ನಡದ ದೀಕ್ಷೆ ಇದು. ಬದುಕಿಗೆ ಶ್ರೀರಕ್ಷೆ ಅನ್ನೋದನ್ನು ತಾವೆಲ್ಲ ತಿಳ್ಕೊಳ್ಬೇಕಾಗ್ತದೆ. ಅಭಿಮಾನದಿಂದ ಬದುಕಬೇಕು, ಹೆಮ್ಮೆಯಿಂದ ಬದುಕಬೇಕು, ಗರ್ವದಿಂದ ಬದುಕಬೇಕು. ಈ ಅಭಿಮಾನ, ಹೆಮ್ಮೆ, ಗರ್ವ ಅನ್ನುವಂಥದ್ದು ಕನ್ನಡದ ಪರಂಪರೆಯಲ್ಲಿ ಬಂದಿರುವಂತಹದ್ದು. ಆ ಕಾರಣಕ್ಕಾಗಿ ಗಡಿನಾಡಿನ ಬಾಂಧವರಾಗಿರುವಂಥವ್ರು ನಾವು ಕನ್ನಡಕ್ಕಾಗಿ ಬಾಳೋಣ. ಒಬ್ಬ ಭಾರತೀಯನಾಗಿ 5,000 ವರ್ಷ, ಒಬ್ಬ ಭಾರತೀಯನಾಗಿ 5,000 ವರ್ಷ, ಒಬ್ಬ ಕನ್ನಡಿಗನಾಗಿ 2,000 ವರ್ಷಗಳ ಇತಿಹಾಸ. ಶರಣರು, ದಾಸರು, ಸಂತರು, ಜನ್ನ, ಪೊನ್ನ, ನೃಪತುಂಗ, ಹರೀಶ್ವರ, ಸರ್ವಜ್ಞ, ರಾಘವಾಂಕ, ಅನೇಕ ಜನ ಈ ತ್ಯಾಗ ಜೀವಿಗಳ ಇತಿಹಾಸ ಈ ಕನ್ನಡದ ನಾಡು. ಭಾರತವು ಸಂಕ್ಷಿಪ್ತ ಬ್ರಹ್ಮಾಂಡವಾದರೆ ಕರ್ನಾಟಕವು ಸಂಕ್ಷಿಪ್ತ ಭಾರತ ನೋಡ. ಇಲ್ಲಿ ಇಲ್ಲದಿದು ಇನ್ನೆಲ್ಲಿದೆ ತೋರ, ಇಲ್ಲಿ ಇಲ್ಲದಿದು ಇನ್ನೆಲ್ಲಿದೆ ತೋರ. ಇಲ್ಲಿ ಕಲ್ಲು ಕಲಶ, ಇಲ್ಲಿ ಮಣ್ಣು ಹೊಂಗಲಶ, ನೀರು ಸುದೆ, ಗಾಳಿ ಸದ್ಬೋದೆ, ಮಲಯ ಮಾರುತಗಳ ಮಾಟ, ಕರಾವಳಿಯ ಬೇಟ, ಕೊಡಗಿನ ಕಾಫಿಗಳ ಮೇಲಾಟ, ಗಡಿನಾಡಿನ ಬಯಲಾಟ, ಒಂದೊಂದು ಸೊಬಗಿನ ಸುಗ್ಗಿ, ಕನ್ನಡ ವಚನ ಸಂಸ್ಕೃತಿಯೇ ಒಂದು ಅಮೃತದ ಹೋಗಿ. ಮತ್ತೆ ಹುಟ್ಟಿಸುವುದಾದರೆ ನನ್ನನ್ನು ಇಲ್ಲಿಯೇ ಹುಟ್ಟಿಸು ತಂದೆ, ಮತ್ತೆ ಹುಟ್ಟಿಸುವುದಾದರೆ ನನ್ನನ್ನು ಇಲ್ಲೇ ಹುಟ್ಟಿಸು ತಂದೆ. ನರನಾಗಿ ಅಲ್ಲ ಸುರಭಿಯಾಗಿ ಹುಟ್ಟಿಸು, ಇಟ್ಟರೆ ಶಗಣಿಯಾಗಿ, ತಟ್ಟಿದರೆ ಬೆರಣಿಯಾಗಿ, ತಟ್ಟದಿರ ಮೇಲು ಗೊಬ್ಬರವಾಗಿ, ನಾಡಿನ ಕೃಷಿಯ ಋಷಿಯ ಸೇವಿಸುವ ಆಸೆ ನನಗೆ. ಇದಾಗಿಸದಿರೆ ಬಿದಿರಾಗಿ ಹುಟ್ಟಿಸು, ಮುರುಳಿಯ ಕೊಳಲಾಗಿ, ಬುದ್ಧನ ಭಿಕ್ಷಾಪಾತ್ರೆಯಾಗಿ, ಮಹಾವೀರನ ಪಿಂಚವಾಗಿ, ಕೊನೆಗೊಮ್ಮೆ 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 ಕನ್ನಡದ ರಕ್ಷಣಾ ವೇದಿಕೆಯ ಧ್ವಜವಾಗಿ ಮೆರೆಯುತ್ತೇನೆ ನೋಡ ಸ್ವತಂತ್ರ ಧೀರ ಸಿದ್ದೇಶ್ವರ. ಇಂಥ ಹೆಮ್ಮೆ ಇರಬೇಕ್ರಿ, ಇಂಥ ಅಭಿಮಾನ ಇರಬೇಕು. ಇಂಥ ಅಭಿಮಾನ ಹೆಮ್ಮೆ 100 ಮಡಿಯಾಗಲಿ, 100 ಮಡಿಯಾಗಿ ಬೆಳಗಲಿ. ಕನ್ನಡ ಪರಂಪರೆ ಜಾಜ್ವಲ್ಯಮಾನವಾಗಿ ಬೆಳಗಲಿ. ಈ ನೆಲದಲ್ಲಿ ತ್ಯಾಗಜೀವಿಗಳು, ಯೋಗ ಜೀವಿಗಳು, ಮಹಾತ್ಮರು ಸೇವೆಯನ್ನು ಸಲ್ಲಿಸಿದ್ದಾರೆ. ಆ ಮೂಲಕ ನಾರಾಯಣ ಗೌಡರು ಸಲುವಾಗಿ ನಿಮಗೆಲ್ಲ ಗೊತ್ತಿರುವಂಥದ್ದು. ನಾರಾಯಣ ಗೌಡರ ಸಮ್ಮುಖದಲ್ಲಿ ಬಹಳ ಮುಖ್ಯವಾದ ಮಾತೊಂದು ನಾನು ಹೇಳ್ತಾ ಇದ್ದೇನೆ. ಗೌಡ್ರೆ, ರಕ್ಷಣಾ ವೇದಿಕೆಗೆ ಎಲ್ಲ ಏನು ಸೇವಕರು ಕುಂತಾರಲ್ಲ, ಈ ರಕ್ಷಣಾ ವೇದಿಕೆಗೆ ಏನು ಸೇವಕರು ಕುಂತಾರಲ್ಲ, ಆ ಸೇವಕರೊಳಗ ಮೊದಲನೇ ಹೆಸರು ಇಬ್ಬರದ್ದು ಇರಬೇಕಾಗ್ತದ. ನಿಮ್ಮ ಜೊತೆಗೆ ಇರುವಂತ ಕನ್ನಡದ ಸೇವಕರು ಯಾರಾದರೂ ಇದ್ರೆ, ಒಬ್ಬರು ಹುಕ್ಕೇರಿಯ ಸ್ವಾಮೀಜಿ, ಒಬ್ಬರು ಅಥಣಿ ಸ್ವಾಮೀಜಿ, ನಿಮ್ಮ ಜೊತೆಗೆ ಯಾವಾಗಲೂ ನಾವು ಇರ್ತೀವಿ. ಕನ್ನಡದ ಸ್ವಾಮಿಗಳಾಗಿ, ಕನ್ನಡದ ಸೇವಕರಾಗಿ, ಗಡಿನಾಡಿನ ನಿಮ್ಮ ಸೇವಕರಾಗಿರ್ತೀವಿ. ಆ ಮೂಲಕ ತಾವು ಕಂಕಣವನ್ನು ತೊಟ್ಟಿದ್ದೀರಿ, ನಾವು ಕೂಡ ಕಂಕಣವನ್ನು ತೊಟ್ಟಿದ್ದೇವೆ. ನಾವು ರಕ್ಷಣಾ ವೇದಿಕೆಗೆ ಯಾವಾಗಲೂ ಬೆನ್ನೆಲುಬಾಗಿರೋಣ, ಗಟ್ಟಿಯಾಗಿರೋಣ, ಆ ಸೇವೆ ಮುಂದುವರಿಯಲಿ ಅಂತ ಹೇಳ್ತಾ, ದೀಪು ಅವರಿಗೆ, ಎಲ್ಲ ಕಲಾ ಬಳಗಕ್ಕೆ, ಎಲ್ಲ ಸೇವಕರಿಗೆ, ನಮ್ಮ ರಾಹುಲ್ ಅವರು ಮೊದಲ ಆಯ್ಕೆಯ ಮೂಲಕ ಅವರು ನೋಡಿ
ಅವರು ಜನಸೇವಕರಾಗಿ ಮೊದಲ ಈ ಗಳಿಗೆಯೊಳಗೆ ಆಯ್ಕೆಯಾದರು. ಅವ್ರ ಭಾಗ್ಯ ಎಂಥದ್ದು ಅಂದರೆ ಕನ್ನಡದ ಪ್ರತಿಜ್ಞಾ ವಿಧಿಯ ಕಾರ್ಯಕ್ರಮದಲ್ಲಿ ಮೊದಲ ಬಾರಿಗೆ ನೀವು ಸಾರ್ವಜನಿಕ ಸಮಾರಂಭದಲ್ಲಿ ಪಾಲ್ಗೊಂಡಿದ್ದೀರಿ. ಇದು ನಿಮ್ಮ ಜೀವನದ ಸೇವಾ ದೀಕ್ಷೆಯ ಕಾರ್ಯಕ್ರಮ, ಇದು ನಿಮ್ಮ ಭಾಗ್ಯೋದಯದ ಕಾರ್ಯಕ್ರಮ ಅಂತ ಹೇಳ್ತಾ ಗೌಡ್ರಿಗೆ, ಎಲ್ಲ ಬಳಗಕ್ಕೆ, ನಾಡಿನ ಸಮಸ್ತರಿಗೆ ಶುಭವನ್ನ, ಮಂಗಲವನ್ನ, ಯಶವನ್ನ ಕೋರಿ ನನ್ನ ಮಾತು ಮುಗಿಸ್ತೇನೆ. ನಾಮ ಫಲಕಗಳಲ್ಲಿ ಕನ್ನಡವೇ ಮೊಳಗುವಲ್ಲಿ, ಕಾರ್ಯಕರ್ತರ ಮಕ್ಕಳಿಗೆ ವಿದ್ಯಾಭ್ಯಾಸ ನೀಡುವಲ್ಲಿ, ರೈತರು ಪ್ರಾಣ ಕಳೆದುಕೊಂಡಾಗ ಕುಟುಂಬಕ್ಕೆ ಆಧಾರವಾಗುವಲ್ಲಿ, ಅನಂತಯ್ಯ ಗೌರಮ್ಮನ ಮಗನಾಗಿ ಹುಟ್ಟಿದ ಟಿ.ಎ. ನಾರಾಯಣಗೌಡ ಭುವನೇಶ್ವರಿಯ ಮಗನಾಗಿ, ಕನ್ನಡಿಗರ ಪ್ರತಿಯೊಬ್ಬರ ಮಗನಾಗಿ ಪೊರೆದ ಕಥೆಯನ್ನ ನಾವೆಲ್ಲರೂ ನೋಡಿದ್ದೇವೆ. ಪ್ರಾಯಶಃ ಗೌಡ್ರ ಬಗ್ಗೆ ಹೊಗಳೋದಕ್ಕೆ ಪದಗಳಿಲ್ಲ. ಯಾಕಂತ ಹೇಳಿದ್ರೆ ಗಾಂಧೀಜಿಯವರು ಒಂದು ಮಾತು ಹೇಳ್ತಾರೆ, ನನ್ನ ಜೀವನವೇ ಸಂದೇಶ ಅಂತ. ಪ್ರಾಯಶಃ ಅವರ ಬದುಕೇ ಸಂದೇಶ. ಅವರು ಬದುಕಿದಂತೆ ಕನ್ನಡದ ಪರವಾಗಿ ನಾವು ನೀವು ಬದುಕಿದ್ರೆ ಸಾಕು. ಶ್ರೀಗಳು ಹೇಳಿದ್ರು, ಇವತ್ತೊಂದಿನ ಉಪವಾಸ ಇದ್ರೆ ಪರವಾಗಿಲ್ಲ ಅಂತ. ಗೌಡ್ರು ಜೈಲಲ್ಲಿ ಎಷ್ಟು ದಿನ ಉಪವಾಸ ಇದ್ರು ಅನ್ನೋದು ಪ್ರಾಯಶಃ ನೀವು ಅವರನ್ನ ಹಿಂಬಾಲಿಸಿದ್ರೆ ಗೊತ್ತಿರುತ್ತೆ. ತಾವೆಲ್ಲರೂ ಕಾಯ್ತಿರುವಂತಹ ಕ್ಷಣ, ಚಪ್ಪಾಳೆಯ ಗೌರವ ಮಾತಿಗಾಗಿ ನಾವೆಲ್ಲರೂ ಕಿವಿಯಾಗೋಣ. ಕರ್ನಾಟಕ ರಕ್ಷಣಾ ವೇದಿಕೆಯ ಟಿ.ಎ. ನಾರಾಯಣ ಗೌಡರು ಇದೀಗ ನಿಮ್ಮ ಮುಂದೆ. ನಮಸ್ತೆ ಬೆಳಗಾವಿ. ಅಷ್ಟು ಕೂತಿದ್ದೀರಿ ಅಂತ ಗೊತ್ತು ನನಗೆ. ಹೊಡೀರಿ ಜೋರಾಗಿ ಒಂದು ಚಪ್ಪಾಳೆ. ನಾನು ಬೆಳಗಾವಿಗೆ ನಿನ್ನೆ ಈ ಕಾರ್ಯಕ್ರಮಕ್ಕೆ ಹೊರಟಾಗ ನಿಮಗೆಲ್ಲರಿಗೂ ಒಂದು ಸಂದೇಶವನ್ನು ಕಳಿಸಿದ್ದೆ. ಎಲ್ಲಿಗೂ ಹೋಗುವಾಗಲೂ ಸಹ ನನಗೆ ಅಷ್ಟೊಂದು ಸಂಭ್ರಮ ಸಡಗರ ಅನಿಸೋದಿಲ್ಲ. ಆದರೆ ಬೆಳಗಾವಿಗೆ ಹೊರಟೆ ಅಂದರೆ ರಕ್ತನಾಡಿಗಳೆಲ್ಲವೂ ಸಹ ಸಂಭ್ರಮಿಸ್ತವೆ, ಸಡಗರಿಸ್ತವೆ, ಕಿಚ್ಚನ್ನು ಹಚ್ಚುತ್ತವೆ. ಅದು ಬೆಳಗಾವಿಯ ತಾಕತ್ತು, ಅದು ಬೆಳಗಾವಿಯ ಕರವೆಯ ತಾಕತ್ತು, ಅದು ಕನ್ನಡದ ತಾಕತ್ತು, ಅದು ಚೆನ್ನಮ್ಮನ ತಾಕತ್ತು, ಅದು ರಾಯಣ್ಣನ ತಾಕತ್ತು. ಬೆಳಗಾವಲ್ಲ, ಬೆಳಗಾವಲ್ಲ, ಬೆಳಗಾವಿ, ಬೆಳಗಾವಿ ನಮ್ಮದು ಅಂದ್ರು. ಬೆಳಗಾವಿ ನಮ್ಮದು, ನಮ್ಮದು, ನಮ್ಮದು. ನೋಡ್ರಿ, ಈಗ ಎಲ್ಲ ಬ್ಯಾಟ್ರಿಗಳು ಚಾರ್ಜ್ ಆಯಿತು. ಇದು ಬೇಕು, ಇದು ಬೇಕು. ಇಲ್ಲಿ ಇವತ್ತಿನ ಕನ್ನಡ ದೀಕ್ಷಾ ಪ್ರತಿಜ್ಞಾ ಕಾರ್ಯಕ್ರಮದಲ್ಲಿ ಬಹುಶಃ ಕರ್ನಾಟಕದಲ್ಲಿ ಸಾವಿರಾರು ಮಠಗಳಿದ್ದಾವೆ, ಸಾವಿರಾರು ಧರ್ಮಕ್ಷೇತ್ರಗಳಿದ್ದಾವೆ. ಆ ಎಲ್ಲ ಧರ್ಮಕ್ಷೇತ್ರಗಳನ್ನು, ಮಠಗಳನ್ನು ನಾನು ನೋಡಿದ್ದೀನಿ. ಆದರೆ ನಿಮ್ಮ ಬೆಳಗಾವಿಯ ಅವತ್ತಿನಿಂದ ಇವತ್ತಿನವರೆಗೂ ಯಾವತ್ತು ನಾನು ಬೆಳಗಾವಿಗೆ ಬಂದಲ್ಲ, ಅವತ್ತಿನಿಂದ ಇವತ್ತವರೆಗೂ ಇಬ್ರು ಕನ್ನಡದ ಜಗದ್ಗುರುಗಳು ನಿರಂತರವಾಗಿ ನನಗೆ ಆಶೀರ್ವಾದ ಮಾಡ್ತಾ ಇದ್ದಾರೆ, ಹಾರೈಸ್ತಾ ಇದ್ದಾರೆ. ಅವರ ಶ್ರೀರಕ್ಷೆ
ನಮ್ಮ ಮೇಲಿದೆ ಅಂತ ಹೇಳೋದಾದ್ರೆ ಇಲ್ಲಿ ಕೂತಿರುವಂತ ಕನ್ನಡದ ಜಗದ್ಗುರುಗಳು ಅಂದಿನಿಂದ ಇವತ್ತವರೆಗೂ ಅವ್ರು ಹೇಳ್ತಾರೆ, ಮಠ ಬೇಕಾದ್ರೆ ಬಿಟ್ಬಿಡ್ತೀವಿ, ಈ ಘಟ ಬೇಕಾದ್ರೂ ಬಿಟ್ಬಿಡ್ತೀವಿ, ಆದ್ರೆ ಕನ್ನಡ ಬಿಡಲ್ಲ. ಅಂತ ಜಗದ್ಗುರುಗಳು ಇಷ್ಟೊತ್ತಾದ್ರೂ ಸಹ ನಮ್ಮ ಜೊತೆಯಲ್ಲಿ ಕುಂತು ನಿಮಗೆಲ್ಲರಿಗೂ ಕನ್ನಡದ ದೀಕ್ಷೆಯನ್ನು ಕೊಡುವ ಮುಖಾಂತರ ನಿಮ್ಮಲ್ಲಿ ಕನ್ನಡದ ಸ್ವಾಭಿಮಾನದ ಕಿಚ್ಚನ್ನ ತುಂಬುವ ಕೆಲಸಕ್ಕೆ ಅವರು ಆರೈಸಿ ಆಶೀರ್ವದಿಸಿ ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರುವಂತ ಪೂಜ್ಯರಿಗೆ, ಅವರ ಪಾದ ಕಮಲಗಳಿಗೆ ನನ್ನ ಕೋಟಿ ಕೋಟಿ ನಮನಗಳು. ಬಂಧುಗಳೇ, ನನಗೆ ಬೆಳಗಾವಿ ಕಡೆ ಹೊರಟೆ ಅಂದ ತಕ್ಷಣ ಸಾವಿರಾರು ಜನ ನನಗೆ ಫೋನ್ ಮಾಡ್ತಾರೆ. ಕೆಲವರು ಫೋನ್ ಮಾಡ್ತಾರೆ, ಅಣ್ಣ ನೀವು ಬೆಳಗಾವಿ ಕಡೆ ಹೊರಟಿದ್ದೀರಿ, ನಾವು ನಿಮ್ಮ ಜೊತೆಲಿ ಬರ್ತೀವಿ ಕಣೋ, ನಮ್ಮನ್ನು ಕರ್ಕೊಂಡು ಹೋಗು ಅಂತ ಫೋನ್ ಮಾಡ್ತಾರೆ. ಕೆಲವರು ಫೋನ್ ಮಾಡ್ತಾರೆ, ಗೌಡ್ರೆ ಬೆಳಗಾವಿ ಕಡೆ ಹೊರಟಿದ್ದೀರಿ, ಬೆಳಗಾವಿಗೆ ಬಂದ ಮೇಲೆ ನಮ್ಮಂತ ಒಂದಷ್ಟು ಅಧಿಕಾರಿಗಳನ್ನ ನಿಮ್ಮ ಮನಸ್ಸಿನಲ್ಲಿ ಇಟ್ಕೊಂಡು ಸುರಕ್ಷಿತವಾಗಿ ಬೆಳಗಾವಿ ಬಂದು ಹೋಗುವ ಹಾಗೆ ನೀವು ನೋಡ್ಕೊಳ್ಳಿ ಅಂತ ಹೇಳ್ತಾರೆ. ಕೆಲವು ರಾಜಕಾರಣಿಗಳು ಫೋನ್ ಮಾಡ್ತಾರೆ, ಗೌಡ್ರೆ ನೀವು ಬೆಂಗಳೂರಲ್ಲಿ ಕನ್ನಡ ಉಳಿಸ್ಕೊಳ್ಳಿ, ಬೆಳಗಾವಿಗೆ ಯಾಕೆ ಬರ್ತೀರಿ ಅಂತ ಫೋನ್ ಮಾಡ್ತಾರೆ. ಈ ತರ 3 ಥರದ ಫೋನ್ ಬರುತ್ತೆ. ಆದ್ರೆ ನಮ್ಮ ಸ್ವಾಮೀಜಿಗಳು ಹೇಳ್ತಾ ಇದ್ರು, ಯಾವುದೇ ಒಂದು ವಿಚಾರವನ್ನ, ಒಂದು ಸನ್ನಿವೇಶವನ್ನ, ಒಂದು ಸಂದರ್ಭವನ್ನ ನಾನು ನಿಮ್ಮ ನೆನಪಿಗೆ ತರ್ತೀನಿ. ಸನ್ಮಾನ್ಯ ನಾಡು ಕಂಡಂತ ನಾಡೋಜ ಪಾಟೀಲ್ ಪುಟ್ಟಪ್ಪನವರು ಒಂದು ದಿವಸ ನನಗೆ ಕರೆ ಮಾಡ್ತಾರೆ. ಕಳಸಾ ಬಂಡೂರಿ ಮಾದಾಯಿಯ ಹೋರಾಟ ನಡೀತಾ ಇರುತ್ತೆ, ನಮ್ಮ ಕಡೆ ಈ ರಾಜಕೀಯದ ಗುದ್ದಾಟ ಬಿಜೆಪಿಯವ್ರು ಕರೆದ್ರೆ ಕಾಂಗ್ರೆಸ್ನವ್ರಿಗೆ ಆಗಲ್ಲ, ಕಾಂಗ್ರೆಸ್ನವರಿಗೆ ನಾಯಕತ್ವ ಕೊಟ್ರೆ ಬಿಜೆಪಿಯವ್ರಿಗೆ ಆಗಲ್ಲ, ಕಾಂಗ್ರೆಸ್ ಬಿಜೆಪಿಯವರು ನಾಯಕತ್ವ ತಗೊಂಡ್ರೆ JDSನವ್ರಿಗೆ ಆಗಲ್ಲ, ಗೌಡ್ರೆ ಅದರ ನಾಯಕತ್ವವನ್ನು ನೀವು ತಗೊಳ್ಳಿ ಅಂತ ಹೇಳಿ ಪಾಟೀಲ್ ಪುಟ್ಟಪ್ಪನವರು ಫೋನ್ ಮಾಡಿದ್ರು. ಅವತ್ತು ಹುಬ್ಬಳ್ಳಿಯ ಗಾಜಿನ ಮನೆಯಲ್ಲಿ ಇದೇ ರೀತಿಯಲ್ಲಿ ಭಾರಿ ಬೃಹತ್ ಸಭೆ. ಪಾಟೀಲ್ ಪುಟ್ಟಪ್ಪನವರು ವೇದಿಕೆಯಲ್ಲಿ ಮಾತಾಡ್ಲಿಕ್ಕೆ ನಿಂತಾಗ ಅವತ್ತು ಪಾಟೀಲ್ ಪುಟ್ಟಪ್ಪನವರು ಮಾತಾಡಿದ ಮಾತೇನು ಅಂದ್ರೆ, ಮಹಾಭಾರತದ ಒಂದು ಸಂದರ್ಭವನ್ನ ನೆನಪಲ್ಲಿ ಮಾಡಿಕೊಂಡು ಮಾತಾಡ್ತಾರೆ. ದ್ರೌಪದಿ ವಸ್ತ್ರಾಭರಣ ಹಾಕ್ತಾ ಇರುತ್ತೆ ತುಂಬಿದ ಸಭೆಯಲ್ಲಿ. ದ್ರೌಪದಿ ಕೃಷ್ಣ ಕೃಷ್ಣ ನನ್ನ ಕಾಪಾಡು ಅಂತ ಹೇಳಿ ಬೇಡ್ತಾ ಇರ್ತಾಳೆ. ಆದ್ರೂ ದ್ರೌಪದಿಯ ವಸ್ತ್ರಭರಣ ನಡೀತಾ ಇರುತ್ತೆ. ಆ ಕೃಷ್ಣ ದ್ರೌಪದಿ
ಕೃಷ್ಣ ಕಾಪಾಡು ಕಾಪಾಡು ಅಂದಾಗ ಆ ಕೃಷ್ಣ ಬರೋದು ಆ ಸಂದರ್ಭಕ್ಕೆ ತಡವಾಗುತ್ತೆ. ಆದ್ರೆ ಆದ್ರೆ ಕನ್ನಡ 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 ಅಂದ್ರೆ ಆ ಕೃಷ್ಣನಿಗಿಂತ ಬೇಗ ನಮ್ಮ ನಾರಾಯಣಗೌಡ ಬೇಗ ಬರ್ತಾನೆ ಅನ್ನೋ ಮಾತನ್ನ ಅಂದು ಹುಬ್ಬಳ್ಳಿಯ ಗಾಜಿನ ಮನೆಯಲ್ಲಿ ಪಾಟೀಲ್ ಪುಟ್ಟಪ್ಪನವರು ಮಾತಾಡಿದ್ರು. ಕನ್ನಡ ಅಂದ ತಕ್ಷಣ ಏನೋ ಒಂದು ರೀತಿಯ ಪುಳುಕ, ಏನೋ ಒಂದು ರೀತಿಯ ಕಿಚ್ಚು, ಸ್ವಾಭಿಮಾನ. ಅಂದಿನಿಂದ ಇವತ್ತಿನ ಹೊರಗೂ ಅಂದು ಬೆಳಗಾವಿಯನ್ನ ನಾನು ನೋಡಿದ್ದೆ, ಇಂದು ಬೆಳಗಾವಿಯನ್ನ ನೀವು ನೋಡ್ತಾ ಇದ್ದೀರಿ. ಅಂದು ಒಂದು ಬಾವುಟ, ಕನ್ನಡ ಬಾವುಟ ಹಾರಿಸ್ಬೇಕಾದ್ರೆ ಬೆಳಗಾವಿಲಿ ಭಾರಿ ಕಷ್ಟ ಇತ್ತು. ಇವತ್ತು ಲಕ್ಷಾಂತರ ಕನ್ನಡ ಬಾವುಟ ಹಾರಾಡ್ತವೆ ಅಂದ್ರೆ ಅದು ನಿಮ್ಮಂತ ಕನ್ನಡದ ಕೆಚ್ಚದೆಯ ಹುಲಿಗಳಿಂದ. ಈ ಹುಲಿಗಳಿಂದ ಇವತ್ತೆಲ್ಲಿ ಬೇಕಾದ್ರೂ ನಿರಾಳವಾಗಿ ಕನ್ನಡ ಬಾವುಟ ಹಾರಾಡುತ್ತೆ. ಇದು ರಕ್ಷಣಾ ವೇದಿಕೆಯ ತಾಕತ್ತು. ಇವತ್ತು ಕರ್ನಾಟಕದ ಅನೇಕ ಸಮಸ್ಯೆಗಳು ಎದುರಾದಾಗ ಕರ್ನಾಟಕ ರಕ್ಷಣಾ ವೇದಿಕೆಯ ಬಗ್ಗೆ ಈ ನಾಡಿನ ಜನರಿಗೆ ಒಂದು ದೊಡ್ಡ ನಂಬಿಕೆ, ಈ ನಾಡಿನ ಜನರಿಗೆ ದೊಡ್ಡ ನಂಬಿಕೆ. ಬಿಜೆಪಿ, ಕಾಂಗ್ರೆಸ್, JDSನವರು ನಮ್ಮ ನಾಡಿನ ಪರವಾಗಿ ಬರ್ತಾರೋ ಇಲ್ವೋ ಗೊತ್ತಿಲ್ಲ, ಆದರೆ ಕರ್ನಾಟಕ ರಕ್ಷಣಾ ವೇದಿಕೆ ನಮ್ಮ ಜೊತೆಯಲ್ಲಿ ಇರುತ್ತೆ ಅನ್ನುವ ನಂಬಿಕೆ 7.5 ಕೋಟಿ ಕನ್ನಡಿಗರಿಗಿರುವಂತ ನಂಬಿಕೆ. ಆ ನಂಬಿಕೆಯಿಂದಲೇ ಇವತ್ತಿಡೀ ಕರ್ನಾಟಕದ 31 ಜಿಲ್ಲೆಯಲ್ಲಿ ಈ ತರ ಕನ್ನಡದ ದೀಕ್ಷಾ ಪ್ರತಿಜ್ಞಾ ಕಾರ್ಯಕ್ರಮದ ಮುಖಾಂತರ 50,000 ಕರ್ನಾಟಕ ರಕ್ಷಣಾ ವೇದಿಕೆಯ ಸ್ವಯಂ ಸೇವಕರಿಗೆ ಕನ್ನಡ ದೀಕ್ಷಾ ಪ್ರತಿಜ್ಞಾ ಕಾರ್ಯಕ್ರಮ ಮಾಡಬೇಕು, ಆ ಯುವಕರನ್ನ ಹೋರಾಟದ ಹಾದಿಗೆ ತರಬೇಕು ಅಂತ ಹೇಳಿ ಇವತ್ತು ಕರ್ನಾಟಕ ರಕ್ಷಣಾ ವೇದಿಕೆ ಬೆಳಗಾವಿಯಿಂದ 31 ಜಿಲ್ಲೆಯಲ್ಲೂ ಇಂಥದ್ದೊಂದು ಕಾರ್ಯಕ್ರಮಗಳು ನಡೀತಾ ಹೋಗುತ್ತೆ. ಬೀದರಿನ ಕಟ್ಟ ತುದಿಯಿಂದ ಚಾಮರಾಜನಗರದ ಕಟ್ಟ ತುದಿಯವರೆಗೂ ಇಂಥ ಕಾರ್ಯಕ್ರಮಗಳು ನಡಿಬೇಕು ಅನ್ನುವ ತೀರ್ಮಾನ ಕರ್ನಾಟಕ ರಕ್ಷಣಾ ವೇದಿಕೆಯ ತೀರ್ಮಾನ. ಹಾಗಾಗಿ ನಾನು ನಮ್ಮ ಸುರೇಶ್ ಮತ್ತು ದೀಪುಗೆ ಸುಮಾರು ದಿವಸದಿಂದ ಹೇಳ್ತಾ ಇದ್ದೆ, ನೀವು ಕಾರ್ಯಕ್ರಮಕ್ಕೆ ಕರೆಯಿದ್ರೆ ನಾನು ಬರೋದಿಲ್ಲ, ನನಗೆ ಬೇಕಾಗಿರೋದು ಈ ಕಾರ್ಯಕ್ರಮ ಬೇಕು ನನಗೆ. ಈ ನೆಲದ ಯುವಕರಿಗೆ ಅವರ ರಕ್ತನಾಡಿಗಳಲ್ಲಿ ಕನ್ನಡದ ಕಿಚ್ಚನ್ನ, ಕನ್ನಡದ ಸ್ವಾಭಿಮಾನದ ಹುಚ್ಚನ್ನ, ಕನ್ನಡದ ಸ್ವಾಭಿಮಾನದ ಕಾಳಜಿಯನ್ನ, ಕನ್ನಡದ ಸಂಭ್ರಮವನ್ನ, ಸಡಗರವನ್ನ ಈ ರೀತಿಯಲ್ಲಿ ನಾವು ತುಂಬಬೇಕಾಗಿದೆ, ಈ ರೀತಿಯಲ್ಲಿ ಹಾಕಬೇಕಾಗಿದೆ. ನೋಡ್ತಾ ಇದ್ದೀವಿ ನಾವು ಇವತ್ತು ಯಾವ ಪರಿಸ್ಥಿತಿಯಲ್ಲಿ ನಾವು ಇದ್ದೀವಿ. ಮೊನ್ನೆ ಪೂಜ್ಯರು ಹೇಳ್ತಾ ಇದ್ರು, ಇವತ್ತು 3 ಗಂಟೆ 3:30 ಆಯ್ತು, ಯಾರೂ ಊಟ ಮಾಡಿಲ್ಲ. ಡಿಸೆಂಬರ್ 27ನೇ ತಾರೀಕು ನನ್ನ ಬಂಧಿಸಿ ತಗೊಂಡೋಗಿ ಜೈಲಲ್ಲಿ ಇಟ್ಟಿದ್ರು. ನಿಮಗೆಲ್ಲ ಗೊತ್ತಿದೆ. ಡಿಸೆಂಬರ್ 27ನೇ ತಾರೀಕು ಆ ಹೋರಾಟಕ್ಕೆ ನೀವೆಲ್ಲ ಬಂದಿದ್ರಿ. ಅವತ್ತು ಇಡೀ ಬೆಂಗಳೂರಿನ ಆಂಗ್ಲ ಪಲ್ಲಕ್ಕಗಳು ಪುಡಿ ಆದಂತ ದಿವಸ. ಇವತ್ತು ಇಡೀ ಕರ್ನಾಟಕದಲ್ಲಿ 60% ಕನ್ನಡ
ಕಡ್ಡಾಯ ಅನ್ನುವ ಕಾಯ್ದೆ ಬಂದಂತ ದಿವಸ ಡಿಸೆಂಬರ್ 27. ನನ್ನ 16 ದಿವಸ ನನ್ನ ಜೊತೆಗೆ ಅನೇಕ ನಮ್ಮ ಸಣ್ಣೀರಪ್ಪನಿಂದ ಹಿಡಿದು ಅನೇಕ ಜನರನ್ನ ಬಂಧಿಸಿ ಜೈಲಿಗೆ ಕಳಿಸಿರು. ಅವರು ಎಲ್ಲರನ್ನ ಬೇಲೆ ನಾನು ಹೊರಗಡೆ ಕಳಿಸ್ದೆ. ಆದರೆ ನನಗೆ ಬೇಲ್ ಕೊಡಲಿಲ್ಲ. ನನ್ನ 2 ದಿವಸ ಪ್ರತ್ಯೇಕವಾದಂಥ ಸೆಲ್ಲಲ್ಲಿ, ಪ್ರತ್ಯೇಕವಾದ ಜೈಲು ಕೊಠಡಿಯಲ್ಲಿ ನನ್ನ ಕೂಡ ಹಾಕಿ 2 ದಿವಸ ಊಟ ಕೊಡಲಿಲ್ಲ, ತಿಂಡಿ ಕೊಡಲಿಲ್ಲ, ಕುಡಿಲಿಕ್ಕೆ ಒಂದು ಬಾಟಲ್ ನೀರು ಸಹ ಕೊಡಲಿಲ್ಲ. ಈ ದರಿದ್ರ ವ್ಯವಸ್ಥೆ. ನಾನು ಕನ್ನಡಕ್ಕಾಗಿ ಜೈಲಿಗೆ ಹೋಗಿದ್ದೆ. ಇವರಂಗೆ ಆಸ್ತಿ ಲೂಟಿ ಮಾಡಿ, ಸರ್ಕಾರದ ಹಣ ಲೂಟಿ ಮಾಡಿ ಜೈಲಿಗೆ ಹೋಗಿರ್ಲಿಲ್ಲ. ನನ್ನ ತಾಯ್ನಾಡಿನ ನೆಲಕ್ಕಾಗಿ ಜೈಲಿಗೆ ಹೋಗಿದ್ದೆ. ನನ್ನ ತಾಯ್ನಾಡಿನ ಭಾಷೆಗಾಗಿ ಜೈಲಿಗೆ ಹೋಗಿದ್ದೆ. ನನ್ನ 2 ದಿವಸ ನನ್ನ ಕೂಡ ಹಾಕಿ ಜೈಲಲ್ಲಿ ಒಂದು ಹನಿ ನೀರು ಕೊಡದಂಗೆ ನೋಡ್ಕೊಳ್ಳುವಂತ ಈ ಭ್ರಷ್ಟ ವ್ಯವಸ್ಥೆ ಮುಂದೆ ನಾವು ಒಂದಿನ ಉಪವಾಸ ಇದ್ರೂ ಸಹ ಯಾವನಿಗೂ ತಲೆ ತಗ್ಗಿಸಬಾರ್ದು. ಕನ್ನಡದ ವಿಚಾರ ಬಂದ್ರೆ ನಮ್ಮ ತಲೆ ಹೋಗ್ಲಿ, ಇಲ್ಲ ತಲೆ ತೆಗೆಯೋದಾಗ್ಲಿ, ರಾಜಿ ಆಗಬಾರ್ದು. ನನಗೆ ಅನೇಕ ಸಂದರ್ಭದಲ್ಲಿ ತುಂಬ ಆತ್ಮೀಯರಿದ್ದಾರೆ ಸರ್ಕಾರದಲ್ಲಿ. ಈ ಸರ್ಕಾರದಲ್ಲೂ ಇದ್ದಾರೆ, ಹಿಂದಿನ ಸರ್ಕಾರದಲ್ಲೂ ಇದ್ದಾರೆ. ಚುನಾವಣೆ ಬಂದಾಗ ಗೌಡ್ರೇ ನೀವು ನಮ್ಮ ಜೊತೆ ನಿಲ್ಲಬೇಕು ಅಂತಾರೆ. ಆದರೆ ಅದೇ ಮುಟ್ಟಾಳ್ರು, ಅದೇ ಮೂರ್ಖರು ನನ್ನ 16 ಕೇಸ್ ಹಾಕಿ 16 ದಿವಸ ಜೈಲಿಗೆ ಕಳಿಸಿರು. ನಾನು ಯಾವ ಜೈಲು, ಯಾವ ಕೇಸು, ಯಾವ ಕೋರ್ಟ್ ಕಟ್ಟೆ ಯಾವುದಕ್ಕೂ ಯಾವತ್ತೂ ಎದುರದ ಮಗ ಅಲ್ಲ. ಇನ್ನೂ 100 ಕೇಸ್ ಹಾಕಿರು, ಇನ್ನೂ 100 ಸಲ ಜೈಲಿಗೆ ಕಳಿಸಿರು. ನನ್ನ ರಕ್ತ ನಾಡಿಗಳು ಕನ್ನಡ ಅಂತವೆ. ಯಾರು ಬೆಳಗ್ಗೆ ಎದ್ದಾಗ, ರಾತ್ರಿ ಮಲಗಿ ಬೆಳಗ್ಗೆ ಎದ್ದಾಗ ದೇವರ ಮುಂದೆ ಪ್ರಾರ್ಥನೆ ಮಾಡುವಾಗ, ಭಗವಂತ ನನಗೆ ಆಸ್ತಿ ಕೊಡು, ಅಂತಸ್ತು ಕೊಡು ಅಂತ ಹೇಳಿ ಕೇಳುವ ಕಾಲಘಟ್ಟದಲ್ಲಿ ನಾನು ಕೇಳ್ತೀನಿ, ನಾನು ಭಗವಂತನ ಕೇಳ್ತೀನಿ, ನನಗೆ ಕಾಯಿಲೆ ಕಸಾಯ ಕೊಟ್ಟು ನನ್ನ ಸಾಯಿಸ್ಬೇಡಪ್ಪ. ಈ ಕನ್ನಡದ ಹೋರಾಟದಲ್ಲಿ ನನ್ನ ಸಾಯಿಸ್ಬಿಡು. ವೀರ ಸ್ವರ್ಗ ಕನ್ನಡದಿಂದ ನನಗೆ ಸಿಗಬೇಕು ಅಂತ ಹೇಳಿ ಬೆಳಗ್ಗೆ ಎದ್ರೆ ದೇವರಲ್ಲಿ ಪ್ರಾರ್ಥನೆ ಮಾಡ್ತೇನೆ. ಅದು ನನ್ನ ತಾಕತ್ತು, ಅದು ನನ್ನ ಕನ್ನಡದ ತಾಕತ್ತು, ಅದು ಈ ನೆಲದ ಮಣ್ಣಿನ ತಾಕತ್ತು. ಹಾಗಾಗಿ ಬಂಧುಗಳೇ, ಇವತ್ತು ನೀವೆಲ್ಲ ಭಾರಿ ಕಷ್ಟ ಬಿದ್ದು ಎಲ್ಲ 15 ವಿಧಾನಸಭಾ ಕ್ಷೇತ್ರದ ಎಲ್ಲ ನಮ್ಮ ಮುಖಂಡರುಗಳು ಈ ಕಾರ್ಯಕ್ರಮಕ್ಕೆ ನೀವೆಲ್ಲ ಸಾಕ್ಷಿಯಾದ್ರಿ. ಬೇರೆ ಜಿಲ್ಲೆಗಳಿಂದ ನಮ್ಮ ರಾಜ್ಯ ಮುಖಂಡರುಗಳು, ಜಿಲ್ಲಾ ಅಧ್ಯಕ್ಷರುಗಳು ಈ ಭಾಗದಿಂದ ಬಂದು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ಅವರೆಲ್ಲ ಮೆರವಣಿಗೆಯಿಂದ ಬರುವಾಗ ಹೇಳ್ತಾ ಇದ್ರು, ನಾವು ಸಹ ಈ ಬೆಳಗಾವಿಯನ್ನೇ ಮಾದರಿಯಾಗಿ ಇಟ್ಕೊಂಡು ಇಂಥದೊಂದು ಕಾರ್ಯಕ್ರಮವನ್ನ ನಮ್ಮ ಜಿಲ್ಲೆಯಲ್ಲಿ ಮಾಡ್ತೀವಿ. ಸಾರ್ಥಕವಾಯಿತು ಬೆಳಗಾವಿ ಕರ್ನಾಟಕ ರಕ್ಷಣಾ ವೇದಿಕೆ ಕಾರ್ಯಕ್ರಮವನ್ನು ಕಣ್ತುಂಬಿಕೊಂಡು ಒಂದು ಮಾತನ್ನ ಅವರೆಲ್ಲ ಹೇಳ್ತಾ ಇದ್ರು. ಹಾಗಾಗಿ ಇವತ್ತು ನಾನು ಬಹುಶಃ 12:30 1 ಗಂಟೆಗೆ ನಾನು ನಿನ್ನೆ ರಾತ್ರಿ ಮಲ್ಕೊಂಡೆ, ಮತ್ತೆ 3 ಗಂಟೆಗೆ ಎದ್ದೆ. ಹೇಳದೆ ಒಂಥರ ಸಡಗರ, ಅದೇನೋ ಗೊತ್ತಿಲ್ಲ. ಬೆಳಗಾವಿ ಕಡೆ
ಓಡಬೇಕು ಅಂದರೆ ರಾತ್ರಿ ನಿದ್ದೆ ಬರೋಕ್ಕಿಲ್ಲ. ಏನೋ ಒಂಥರ ಸಡಗರ, ಏನೋ ಒಂಥರ ಸಂಭ್ರಮ. ಹಾಗಾಗಿ ನಾವೆಲ್ಲ 3 ಗಂಟೆಗೆ ಎದ್ದು ಬೆಳಗಾವಿ ಕಡೆ ಹೊರಟಂಥದ್ದು. ಹಾಗಾಗಿ ಇವತ್ತು ಕರ್ನಾಟಕದ ಅನೇಕ ಸಮಸ್ಯೆಗಳು ನಮ್ಮ ಕಣ್ಮುಂದೆ ಇದೆ. ನಾವು ನಮ್ಮನ್ನು ಆಳುವ ಪ್ರಭುಗಳನ್ನು, ನಮ್ಮ ಆಳುವ ಸರ್ಕಾರಗಳನ್ನು, ನಮ್ಮ ಆಳುವ ರಾಜಕಾರಣಿಗಳನ್ನು ಇಟ್ಕೊಂಡು ಏನಾದರೂ ಕರ್ನಾಟಕ ಕನ್ನಡಿಗ ಉದ್ಧಾರ ಆಗ್ತಾನೆ ಅಂದರೆ ಆ ನಂಬಿಕೆ ಏನಾದರೂ ಇಟ್ಟಿದ್ರೆ ಆ ನಂಬಿಕೆಯನ್ನು ದಯವಿಟ್ಟು ಇಟ್ಕೋಬೇಡಿ. ಈ ನಾಡು, ಈ ಗಡಿ, ಈ ನೆಲ, ಈ ಜಲ, ಕನ್ನಡಿಗರ ಬದುಕು ಇಲ್ಲೇನಾದರೂ ಉಳಿಯುತ್ತೆ ಅಂದರೆ ನಿಮ್ಮಂಥ ಹುಲಿಗಳ ಹೋರಾಟದಿಂದ ಹೊರತು ಯಾವ ರಾಜಕೀಯ ಶಕ್ತಿಗಳಿಂದ ಅಲ್ಲ ಅನ್ನೋದನ್ನ ನೀವೆಲ್ಲ ಅರ್ಥ ಮಾಡ್ಕೋಬೇಕು. ನನಗೆಲ್ಲ ಜೈಲು ತೋರಿಸಿರು, 100 ಕೇಸ್ ಹಾಕಿರು. ಇವತ್ತು ನನ್ನ ಮೇಲೆ 42 ಕೇಸ್ ಇದೆ. ದಿನ ಕೋರ್ಟ್ ಕಟ್ಕಟ್ಟೆಯಲ್ಲಿ ಹೋಗಿ ನಿಂತ್ಕೋತೀನಿ. ಆದರೂ ನನಗೊಂದು ಸಣ್ಣ ಬೇಸರ ಇಲ್ಲ, ಬೇಜಾರ ಇಲ್ಲ. ದಿನನಿತ್ಯ ನನ್ನ ಕನ್ನಡದ ಕಾಯಕ ಹಗಲು ರಾತ್ರಿ ನಡೀತಾ ಹೋಗುತ್ತೆ. ಹಾಗಾಗಿ ಯಾಕೆ ಅಂದರೆ ನನಗೆ ಈ ವೇದಿಕೆಗೆ ಯಾವ ಮಂತ್ರಿಗಳು ಬರ್ತಾರೋ ಬರಲ್ವೋ ನನಗೆ ಅದು ಗೊತ್ತಿಲ್ಲ. ಆದರೆ ಈ 2 ಬ್ರಹ್ಮ ವಿಷ್ಣು ಮಹೇಶ್ವರ ಇಲ್ಲಿ ಬಂದು ಕೂತಿದಾರಲ್ಲ, ಇನ್ಯಾರು ಬರ್ದಿದ್ರು ಬೇಕಾಗಿಲ್ಲ, ತಲೆ ಕೆಡಿಸ್ಕೊಳ್ಬೇಡಿ. ಅವರು ಕನ್ನಡ ಕಟ್ಟೋರು ಯಾರು ಅಂದರೆ ಇವರು ಅವ್ರಿಗೆ ಇಂಜಿನಿಯರಿಂಗ್ ಕಾಲೇಜ್ ಮಾಡಬೇಕು, ಮೆಡಿಕಲ್ ಕಾಲೇಜ್ ಮಾಡಬೇಕು, ಇನ್ನಷ್ಟು ಹಣ ಗಳಿಸ್ಬೇಕು ಅನ್ನುವ ಯಾವ ಕಾಳಜಿ ಇಲ್ಲದೆ ಕನ್ನಡ ಅಂತ ಹೇಳಿ ಕನ್ನಡವನ್ನೇ ಮಂತ್ರ ಶಕ್ತಿಯಾಗಿ ಮಾಡಿಕೊಂಡಿರುವಂಥ ಪೂಜ್ಯರು ಈ ವೇದಿಕೆಗೆ ಬಂದು ಕೂತ್ರಲ್ಲ, ನಿಮಗೆ ಕೋಟಿ ನಮನಗಳು. ಹಾಗಾಗಿ ಬಂಧುಗಳೇ, ಇವತ್ತು ನೋಡಿ, ಇಡೀ ನಾನು ಬಂದಾಗ ನಮ್ಮ ಮಾಧ್ಯಮದ ಗೆಳೆಯರು ಕೇಳ್ತಾ ಇದ್ರು, ನವೆಂಬರ್ 1ನೇ ತಾರೀಕು ಮಹಾರಾಷ್ಟ್ರ ಏಕೀಕರಣ ಸಮಿತಿಯವರು ಇಲ್ಲಿ ಕರಾಳ ದಿನವನ್ನು ಆಚರಿಸ್ತಾರೆ, ಗೌಡ್ರೆ ಅದಕ್ಕೇನಾದರೂ ಒಂದು ಕಡಿವಾಣ ಹಾಕಬೇಕಲ್ಲ ಅಂತೇಳಿ ಹೇಳ್ತಾ ಇದ್ರು. ನೀವೆಲ್ಲ ಒಂದು ಪ್ರತಿಜ್ಞೆ ಮಾಡಿಬಿಡಿ. ಇವತ್ತು ಏನು ಪ್ರತಿಜ್ಞೆ ಮಾಡಿದ್ರಲ್ಲ, ನವೆಂಬರ್ 1ನೇ ತಾರೀಕು ಪ್ರತಿಜ್ಞೆ ಮಾಡಿ, ಯಾವನಾದರೂ ಅವತ್ತು ಕರಾಳ ದಿನವನ್ನು ಆಚರಿಸಿರೆ ನೀವು ಅವ್ರನ್ನ ಸುಮ್ಮನೆ ಬಿಡಬಾರ್ದು. ನೀವೆಲ್ಲ ಜೈಲಲ್ಲಿ ಕುತ್ಕೊಂಡ್ರು ಚಿಂತೆ ಇಲ್ಲ, ಬಿಡಿಸ್ಕೊಂಬರಕ್ಕೆ ನಾನಿದ್ದೀನಿ. ಯಾವನಿಗೂ ಹೆದರಬೇಡಿ. ಅವನು MES ಇದ್ರೆ, ಅವನು ಮರಾಠಿ ಇದ್ರೆ ಮಹಾರಾಷ್ಟ್ರದಲ್ಲಿ ಇಟ್ಕೊಳ್ಳಿ. ಕನ್ನಡದ ನೆಲದಲ್ಲಿ ಬದುಕೋರು ಕನ್ನಡಿಗ ಕರ್ನಾಟಕ ಅಂತೇಳಿ ಬದುಕೋದಾದ್ರೆ ಬದುಕಿ, ಇಲ್ಲ ಅಂದ್ರೆ ಗಂಟು ಮೂಟೆ ಕಟ್ಕೊಂಡು ಮಹಾರಾಷ್ಟ್ರಕ್ಕೆ ಹೋಗ್ಬಿಡಿ. ಫ್ರೀಯಾಗಿ ಬಸ್ ಬಿಡ್ತೀವಿ, ಫ್ರೀಯಾಗಿ ಟ್ರೈನ್ ಬಿಡ್ತೀವಿ, ಎಲ್ಲ ಫ್ರೀಯಾಗಿ ಕೊಟ್ಬಿಡ್ತೀವಿ. ನಿಮ್ಮ ಗೋಟಿ ಬೆದರಿಕೆಗೆಲ್ಲ ಬೆದ್ರೋ ಮಕ್ಕಳು ನಾವಲ್ಲ. ಅವರೆಲ್ಲ ಹೋದ್ರು. ಯಾರ್ಯಾರೋ ಇದ್ರು, ಒಂದಷ್ಟು ಭಾರಿ ಮೈ ಪರ್ಚ್ಕೊಂತ ಇದ್ರು. ಅವೆಲ್ಲ ಈಗ ಮಣ್ಣಲ್ಲಿ ಮಣ್ಣಾಗ್ಬಿಟ್ಟಿದ್ದಾವೆ. ಮಣ್ಣಾಗಿದ್ದಾವೆ. ಇವ್ರು ಯಾರು ಕಿತ್ತೋದವ್ರು? ಇವ್ರಿಗೆ ಹೆದರ್ತೀವ? ನವೆಂಬರ್ 1ನೇ ತಾರೀಕು ಇಲ್ಲಿ ಪೊಲೀಸ್ ಯಾರಾದರೂ ಅಧಿಕಾರಿಗಳಿದ್ರೆ ನೀವೇನಾದರೂ ಅವತ್ತು ಅವ್ರಿಗೇನಾದರೂ ಕರಾಳ ಪ್ರತಿಭಟನೆ ಮಾಡಲಿಕ್ಕೆ ಅವಕಾಶ ಕೊಟ್ರೆ ಇಡೀ ಬೆಳಗಾವಿ ಅವತ್ತು ರಣರಂಗ ಆಗುತ್ತೆ. ಅದಕ್ಕೆ ಅವಕಾಶ ಕೊಡಬೇಡಿ. ನನಗೇನು ವೋಟ್ ಬ್ಯಾಂಕ್ ಅಲ್ಲ,
ನಾನು ರಾಜಕಾರಣಿ ಅಲ್ಲ, ನನಗೆ ಯಾರ ಹಂಗಿಲ್ಲ. ನನಗೆ ಕನ್ನಡ ಅಷ್ಟೇ, ಕರ್ನಾಟಕ ಅಷ್ಟೇ, ನನ್ನ ಕನ್ನಡಿಗರ ಅಷ್ಟೇ, ಅವರಷ್ಟೇ. ಇವರೆಲ್ಲ ನನಗೆ ಲೆಕ್ಕಕ್ಕಿಲ್ಲ. ಆಜ್ಞೆ ಮಾಡೋ ಐಗಳೆಲ್ಲ ದೇವರೇ ಆಗಲಿ ಎಲ್ಲ. ಯಾವನಾದ್ರೂ ಕನ್ನಡ ಸುದ್ದಿಗೆ ಬಂದ್ರೆ ಮಾನ ಉಳಿಸೋಕಿಲ್ಲ. ನಮಸ್ತೆ ಕನ್ನಡಿಗರೇ. ಧನ್ಯವಾದಗಳು. ಕರ್ನಾಟಕ ರಕ್ಷಣಾ ವೇದಿಕೆ ದಯಮಾಡಿ. ಗೌಡ್ರು ಮಾತಾಡ್ತಾ ಒಂದು ವಾಕ್ಯ ಬಳಸಿದ್ರು. ಹೋರಾಟದ ಹಾದಿಯಲ್ಲಿ ಜೈಲು ವಾಸ ನಿಮ್ಮನ್ನ ಅರಸಿ ಬಂದ್ರೆ ಬಿಡಿಸ್ಕೊಂಡು ಬರೋದಕ್ಕೆ ನಾನಿದ್ದೀನಿ ಅಂತ. ಮೊನ್ನೆ ತಾನೇ 100 ಮಂದಿ ಜೈಲು ಪಾಲಾದವರನ್ನ ಬೇಲ್ ಮೇಲೆ ಹೊರಗೆ ಕರ್ಕೊಂಡು ಬಂದ್ರು. ಗೌಡ್ರು ಮಾಡದ್ದನ್ನ ಯಾವತ್ತೂ ಹೇಳಿ ಅಭ್ಯಾಸ ಇಲ್ಲ, ನುಡಿದಂತೆ ನಡೆಯುವ ಕನ್ನಡದ ದೊರೆ ಟಿ.ಎ. ನಾರಾಯಣಗೌಡರು ಚಪ್ಪಾಳೆಯ ಗೌರವವನ್ನು ನೀಡ್ತಾ ಬೆಳಗಾವಿ ಜಿಲ್ಲಾ ಘಟಕದ ವತಿಯಿಂದ ಕರ್ನಾಟಕ ರಕ್ಷಣಾ ವೇದಿಕೆಯ ಜಿಲ್ಲಾಧ್ಯಕ್ಷರು ಶ್ರೀಯುತ ಟಿ.ಎ. ನಾರಾಯಣಗೌಡರಿಗೆ ಗೌರವ ಸಮರ್ಪಣೆ ದಯಮಾಡಿ ಇದನ್ನು ಸಾಧ್ಯವಾಗಿಸಬೇಕಾಗಿ ವಿನಂತಿಸಿಕೊಳ್ತಿದ್ದೇವೆ.